ಹಾಯ್ ಎಲ್ಲರಿಗೂ, ನೀನೇ ನಾನು ಕಥೆಯು ಇಲ್ಲಿ ಮುಂದುವರಿಯುತ್ತೆ. ಭಾಗ 1 ಮತ್ತು ಭಾಗ 2 ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಅದನ್ನ ಓದಿದ ನಂತರ ಈ ಕಥೆಯನ್ನ ಓದಿ. ಇದು ಕೊನೆಯ ಭಾಗ ಆಗಿರುತ್ತೆ. ಅರೆ ಎರಡೆರಡು ಕೀರ್ತಿಗಳನ್ನ ಕಂಡು ಬಿಚ್ಚಿಬಿದ್ದ. ಅವನಿಗೆ ಒಂದು ಕ್ಷಣ ಏನು ನಡೆಯುತ್ತಿದೆ ಎನ್ನುವುದೇ ಅರ್ಥವಾಗಲಿಲ್ಲ. ಓದುಗರ ಗಮನಕ್ಕೆ, ಎರಡೆರಡು ಕೀರ್ತಿಗಳು ಇರುವುದರಿಂದ ಅರಿಯ ಪಕ್ಕದಲ್ಲಿರುವ ಕೀರ್ತಿಯನ್ನ ಕೀರ್ತಿ 1 ಎಂದು, ಮತ್ತೆ ಜ್ಞಾನ ತಪ್ಪಿರುವ ಕೀರ್ತಿಯನ್ನ ಕೀರ್ತಿ 2 ಎಂದು ಸದ್ಯಕ್ಕೆ ಕರೆಯೋಣ. ಎರಡೆರಡು ಕೀರ್ತಿಗಳ ರಹಸ್ಯ ಮುಂದೆ ಬಯಲಾಗುವುದು. ಕೀರ್ತಿ 1, ನನಗೆ ನಿನ್ನ ಮನಸ್ಸಿನ ಗೊಂದಲಗಳು ಅರ್ಥವಾಗುತ್ತಿದೆ ಹರಿ. ಆದ್ರೆ ಮೊದಲು ಜ್ಞಾನ ತಪ್ಪಿ ಬಿದ್ದಿರುವ ಕೀರ್ತಿಯನ್ನ ಕಾಪಾಡು, ನಂತರ ಎಲ್ಲವನ್ನ ಹೇಳುತ್ತೇನೆ. ಅರಿಗೂ ಇದು ಸರಿ ಎಂದೆನಿಸಿತು. ಕೀರ್ತಿ 2 ಕುಡಿದಿದ್ದ ನೀರನ್ನ ತೆಗೆಯಲು ಪ್ರಯತ್ನಿಸಿದ. ಸ್ವಲ್ಪ ಹೊತ್ತಿನಲ್ಲಿ ಅವಳು ಚೇತರಿಸಿಕೊಂಡಳು. ಹರಿ ಕಡೆ ತಿರುಗಿ, ಧನ್ಯವಾದಗಳು ಹರಿ, ನೀನು ಇಂದು ನನ್ನನ್ನ ಕಾಪಾಡದೆ ಇದ್ದರೆ ನಾನು ಸತ್ತು ಹೋಗುತ್ತಿದ್ದೆ. ಅಷ್ಟಕ್ಕೂ ನೀನು ಇಲ್ಲಿ ಏನು ಮಾಡುತ್ತಿದ್ದೆ ಎಂದಳು ಕೀರ್ತಿ 2. ಈಕೆ ನಿನ್ನನ್ನ ಕಾಪಾಡಲು ನನ್ನನ್ನು ಇಲ್ಲಿಗೆ ಕರೆದು ತಂದಿದ್ದು ಎಂದು ಹರಿ ಕೀರ್ತಿ 1 ಕಡೆ ಬೆರಳು ಮಾಡಿ ತೋರಿಸಿದ. ಕೀರ್ತಿ 2 ಕೀರ್ತಿ 1 ಕಡೆ ನೋಡಿದಳು. ಅವಳು ಬೆಚ್ಚಿ ಬಿದ್ದಳು. ಕೀರ್ತಿ 2, ಯಾರು ನೀನು? ನೋಡಲು ಥೇಟ್ ನನ್ನ ಹಾಗೆ ಇದ್ದೀಯಾ? ಕೀರ್ತಿ 1, ನಿಜ, ನಾನು ನೋಡಲು ನಿನ್ನ ತರವೇ ಇದ್ದೇನೆ. ನಿಮ್ಮಿಬ್ಬರ ಗೊಂದಲ ನನಗೆ ಅರ್ಥವಾಗುತ್ತಿದೆ. ಆದ್ರೆ ಈ ಪ್ರಶ್ನೆ ಉತ್ತರ ನಾನು ನಂತರ ನೀಡುವೆ. ಮೊದಲು ಕೀರ್ತಿ, ನೀನು ನದಿಯಲ್ಲಿ ಹೇಗೆ ಬಿದ್ದೆ ಎಂದು ಹರಿಗೆ ಹೇಳು. ಮದುವೆ ಆದ ನಂತರ ನೀನು ಪಟ್ಟ ಎಲ್ಲ ಕಷ್ಟವನ್ನ ಹರಿಗೆ ತಿಳಿಸು. ಕಷ್ಟವೇ? ಕೀರ್ತಿ, ನೀನು ನದಿಯಲ್ಲಿ ಹೇಗೆ ಬಿದ್ದೆ? ಮದುವೆಯ ನಂತರ ಏನೆಲ್ಲ ನಡೆಯಿತು ಎಂದು ಎಲ್ಲವನ್ನ ಸರಿಯಾಗಿ ಬಿಡಿಸಿ ಹೇಳು ಎಂದು ಹರಿ ಕೀರ್ತಿ 2 ಬಳಿ ಹೇಳಿದ. ಆಗ ಕೀರ್ತಿ ಎಲ್ಲವನ್ನ ಹರಿ ಬಳಿ ಬಿಚ್ಚಿಟ್ಟಳು. ಮದುವೆ ನಂತರ ಗಿರೀಶ್ ತಾನು ಕೆಲಸ ಕಳೆದುಕೊಂಡಿರುವ ಹಾಗೆ ನಾಟಕ ಮಾಡಿದ್ದು, 25 ಲಕ್ಷ ತೆಗೆದುಕೊಂಡು ಕಾರ್ಖಾನೆ ತೆರೆದಿದ್ದು, ಹೇಗೆ ಸುಶೀಲ ಒಡವೆಗಳನ್ನ ಕದ್ದಿದ್ದು, ರಾಮನಾಥರಾಯರ ತಮಗೆ ಹುಷಾರಿಲ್ಲ ಎಂದು ನಾಟಕ ಮಾಡಿ 20 ಲಕ್ಷ ತೆಗೆದುಕೊಂಡಿದ್ದು, ನಂತರ ಅವಳು ಬೆಂಗಳೂರಿಗೆ ಹೋದಾಗ ಚೇತನ ಸಿಕ್ಕಿ ಅವಳ ವರ್ಗಾವಣೆಗೆ ನಿಜವಾದ ಕಾರಣ ತಿಳಿದಿದ್ದು, ರಂಗನಾಥ್ ಫೋನ್ ಮಾಡಿ ಸಾಲದ ವಿಷಯ ತಿಳಿಸಿದ್ದು, ಮೆಕ್ಯಾನಿಕ್ ಶಾಪ್ಗೆ ಹೋಗಿ ಓನರ್ ಅನ್ನ ಭೇಟಿ ಮಾಡಿ ಅವರಿಂದ ಸತ್ಯ ತಿಳಿದಿದ್ದು, ಮನೆಗೆ ಬಂದು ಸತ್ಯ ಹೇಳಲು ಹೇಳಿಕೊಂಡಾಗ ಹೇಗೆ ಮೂವರು ಸತ್ಯ ಒಪ್ಪಿಕೊಂಡಿದ್ದು ಎಲ್ಲವನ್ನ ಸರಿಯಾಗಿ ಬಿಡಿಸಿ ಹೇಳಿದಳು ಕೀರ್ತಿ 2. ಅದನ್ನು ಕೇಳಿ ಹರಿಗೆ ತುಂಬಾ ಕೋಪ ಬಂತು. ಎಂತ ಮೋಸಗಾರನ ಬಲೆಯಲ್ಲಿ ಸಿಕ್ಕಿಬಿದ್ದೆ ಕೀರ್ತಿ ನೀನು. ಪ್ರೀತಿ ಕುರುಡು ಎಂದು ನಾನು ಕೇಳಿದ್ದೇನೆ, ಆದರೆ ಈ ರೀತಿ ಕುರುಡಾಗಿ ಅವನ ಬಗ್ಗೆ ಸರಿಯಾಗಿ ವಿಚಾರಿಸದೆ ದುಡುಕಿದ್ದು ನಿನ್ನ ತುಂಬಾ ದೊಡ್ಡ ತಪ್ಪು. ಆ ಪಾಪಿಯನ್ನ ಸುಮ್ಮನೆ ಬಿಡಬಾರದು. ಕೀರ್ತಿ 1, ಆ ಪಾಪಿಯ ಇನ್ನೊಂದು ಘೋರ ಪಾಪವನ್ನ ನೀನು ಇನ್ನೂ ಕೇಳುವುದಿದೆ ಹರಿ. ಕೀರ್ತಿ, ಆ ಮೂವರು ತಮ್ಮ ತಪ್ಪುಗಳನ್ನ ಒಪ್ಪಿಕೊಂಡ ನಂತರ ಮುಂದೆ ಏನು ನಡೆಯಿತು? ನೀನು ಹೇಗೆ ನದಿಯಲ್ಲಿ ಬಿದ್ದೆ ಎನ್ನುವುದನ್ನ ಸರಿಯಾಗಿ ತಿಳಿಸು ಹರಿಗೆ. ಕೀರ್ತಿ 2, ತಮ್ಮ ತಪ್ಪುಗಳನ್ನ ಒಪ್ಪಿಕೊಂಡ ನಂತರ ಎಲ್ಲರೂ ಸೇರಿ ಅವರ ತಪ್ಪುಗಳನ್ನ ಕ್ಷಮಿಸುವಂತೆ ನನ್ನ ಬಳಿ ಕೇಳಿಕೊಂಡರು. ಅದನ್ನ ಮರೆತು ಹೊಸ ಜೀವನವನ್ನ ಶುರು ಮಾಡಲು ತಿಳಿಸಿದರು. ಹರಿ, ನಂತರ ಏನಾಯ್ತು ಕೀರ್ತಿ? ಕೀರ್ತಿ, ನಂತರ ನಡೆದ ವಿಷಯವನ್ನ, ಅಂದರೆ 1 ಗಂಟೆಯ ಮುಂಚೆ ನಡೆದ ವಿಷಯವನ್ನ ಕುಲಂಕುಷವಾಗಿ ತಿಳಿಸಿದಳು. 1 ಗಂಟೆಯ ಮುಂಚೆ ನನಗೆ ಗೊತ್ತು ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ. ಆದರೆ ನಿನ್ನ ಹಣದ ಸಹಾಯದಿಂದ ನಾನು ಕಾರ್ಖಾನೆ ತೆಗೆದೆ. ಒಳ್ಳೆ ಲಾಭವಾಗುತ್ತಿದೆ, ಎಲ್ಲಾ ಒಳ್ಳೆಯದೇ ಆಗುತ್ತಿದೆ. ನೀನು ಯಾಕೆ ಇದನ್ನೆಲ್ಲ ಮರೆತು ನನ್ನ ಜೊತೆ ಆಯಾಗಿ ಬಾಳಬಾರದು ಎಂದ ಗಿರೀಶ್. ಗಿರೀಶ್ ಸರಿಯಾಗಿ ಹೇಳುತ್ತಿದ್ದಾನೆ. ನೀನು ಯಾಕೆ ನಮ್ಗೆ ಇನ್ನೊಂದು ಅವಕಾಶ ಕೊಡಬಾರದು ಎಂದರು ದಂಪತಿ ಮಗನನ್ನ ಬೆಂಬಲಿಸಿ. ಕೀರ್ತಿ ಸುಮ್ಮನಾದಳು, ಏನೂ ಮಾತನಾಡಲಿಲ್ಲ. ಕೀರ್ತಿ, ಹೀಗೆ ಸುಮ್ಮನಿರುವುದು ನಮ್ಮ ಪ್ರಶ್ನೆಗೆ ಉತ್ತರವಲ್ಲ. ನಿನ್ನ ನಿರ್ಧಾರ ಬೇಗನೆ ತಿಳಿಸು ಎಂದ ಗಿರೀಶ್. ನಿಮ್ಮ ಮುತ್ತಿನಂತಹ ಮಾತುಗಳನ್ನ ಕೇಳಿ ಪದಗಳೇ ಹೊರಡುತ್ತಿಲ್ಲ. ನಿಮ್ಮ ಮಾತಿನ ಪ್ರಕಾರ ಎಲ್ಲವನ್ನ ತಿಳಿದಿದ್ದರೂ ನಾನು ನಿಮ್ಮ ಜೊತೆ ಸಂಸಾರ ಮಾಡಬೇಕೆಂದು ಅರ್ಥ. ಮುಂಚೆ ನನಗೆ ಅರಿವಿಲ್ಲದೆ ನನ್ನ ಅಪ್ಪ ಕಷ್ಟಪಟ್ಟು ದುಡಿದ ಹಣವನ್ನ ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿರಿ. ಈಗ ನನ್ನ ಮುಂದೆ ನನ್ನ ಅಪ್ಪನ ಉಳಿದ ಆಸ್ತಿಯನ್ನ ದೋಚುವ ಪ್ಲಾನ್ ಮಾಡಿ ಅದರಲ್ಲಿ ನನ್ನನ್ನ ಭಾಗಿಯಾಗಲು ಕೇಳಿಕೊಳ್ಳುತ್ತಿರುವಿರಿ. ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಿಮ್ಮಂತಹ ನೀಚ ವ್ಯಕ್ತಿಯ ಜೊತೆ ನಾನು ಸಂಸಾರ ಮಾಡಲಾರೆ. ಈಗಲೇ ಹೋಗಿ ಇಡೀ ಊರಿಗೆ ನಿಮ್ಮ ಬಗ್ಗೆ, ನಿಮ್ಮ ಮನೆಯವರ ಬಗ್ಗೆ ಹೇಳುತ್ತೇನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ವಿರುದ್ಧ ಕೇಸ್ ಹಾಕುತ್ತೇನೆ. ಮೋಸದಿಂದ ಪಡೆದ ನನ್ನ ಆಸ್ತಿಯನ್ನ ಬಡ್ಡಿ ಸಮೇತ ವಸೂಲು ಮಾಡುತ್ತೇನೆ. ನಿಮ್ಮ ಈ ಕೃತ್ಯಕ್ಕೆ ಕಠಿಣ ಶಿಕ್ಷೆ ದೊರೆಯಲು ಹೋರಾಡುತ್ತೇನೆ. ಹುಚ್ಚ ತರ ಆಡಬೇಡ, ಸರಿಯಾಗಿ ಯೋಚಿಸು. ನಾವು ಹೇಳಿದ ಹಾಗೆ ಮಾಡುವುದರಲ್ಲಿ ಎಲ್ಲರ ಉಳಿದಿದೆ. ಸುಮ್ಮನೆ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ ಎಂದಳು ಸುಶೀಲ. ನಿಮ್ಗೆ
ನಿಮ್ಮ ಜೀವನ ಎಲ್ಲಿ ಹಾಳಾಗುವುದು ಎಂಬ ಹೆದರಿಕೆ. ನನ್ನ ಜೀವನದ ಬಗ್ಗೆ ಅಷ್ಟು ಚಿಂತೆ ಇದ್ದಿದ್ದರೆ ಈ ರೀತಿ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿರಲಿಲ್ಲ. ಇನ್ನು ಸಾಕು ನಿಮ್ಮ ಮನೆಯ ಸಹವಾಸ. ದೊಡ್ಡ ನಮಸ್ಕಾರ ಎಂದು ಹೇಳಿ ಕೀರ್ತಿ ಬಾಗಿಲ ಕಡೆ ಹೋದಳು. ಆಗ ಅವಳನ್ನ ಹಿಂದಿನಿಂದ ಬಂದು ತಡೆದ ಗಿರೀಶ್. ಒಂದು ಬಟ್ಟೆಯನ್ನ ಅವಳ ಬಾಯಿಗೆ ತುರುಕಿದ. ನಂತರ ಅವಳ ಕೈಗಳಿಗೆ ಬಳ್ಳಿ ಕಟ್ಟಿದ. ಕೀರ್ತಿ ತಪ್ಪಿಸಿಕೊಳ್ಳಲು ಟ್ರೈ ಮಾಡಿದಳು, ಆದರೆ ಅವಳಿಗೆ ಸಾಧ್ಯವಾಗಲಿಲ್ಲ. ಅಪ್ಪ ಅಮ್ಮ ಮುಂದೆ ಮಾಡಬೇಕಾಗಿದ್ದ ಕಾರ್ಯವನ್ನ ಈಗ್ಲೇ ಮಾಡೋಣ, ಇವಳನ್ನ ಸಾಯಿಸಿ ಬಿಡೋಣ ಎಂದ ಗಿರೀಶ್. ಕೀರ್ತಿಗೆ ಶಾಕ್ ಆಯ್ತು. ಕೀರ್ತಿ, ನಿನ್ನಿಂದ ಸಂಪೂರ್ಣವಾದ ಆಸ್ತಿಯನ್ನ ಪಡೆದು ನಿನ್ನನ್ನ ಸಾಯಿಸಿ ಬಿಡೋಣ ಎಂದು ನಾವು ಪ್ಲಾನ್ ಮಾಡಿದ್ದೆವು. ಆದರೆ ಆ ದೇವರಿಗೆ ನಿನ್ನನ್ನ ಈಗ್ಲೇ ಸಾಯಿಸುವ ಇಚ್ಛೆ. ಸರಿ, ಅವನ ಇಷ್ಟದಂತೆ ನಡೆಯಲಿ ಎಂದು ದೊಡ್ಡದಾಗಿ ನಕ್ಕ ಗಿರೀಶ್. ಕೀರ್ತಿಯ ಎದೆ ಬಡಿತ ಜಾಸ್ತಿ ಆಯ್ತು. ಅವಳಿಗೆ ಒಂದು ಕಡೆ ಕಿರುಚಲು ಆಗುತ್ತಿಲ್ಲ, ಇನ್ನೊಂದು ಕಡೆ ತಪ್ಪಿಸಿಕೊಳ್ಳಲು ಆಗುತ್ತಿಲ್ಲ. ಅಪ್ಪ ಅಮ್ಮ, ನಾನು ಹೇಳುವುದನ್ನ ನೀವು ಸರಿಯಾಗಿ ಕೇಳಿ. ಇವಳು ಸತ್ತರೆ ಆಸ್ತಿ ನಮ್ಮ ಪಾಲಿಗೆ ಬರುತ್ತದೆ, ಅದಂತೂ ಖಂಡಿತ. ಇವಳನ್ನ ನಾನು ಇವಳ ಊರಿಗೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಒಂದು ಬ್ರಿಡ್ಜ್ ಇದೆ. ಈ ಸಮಯದಲ್ಲಿ ಅಲ್ಲಿ ಯಾರು ಇರುವುದಿಲ್ಲ. ಅಲ್ಲಿ ಹೋಗಿ ಬೇಕೆಂದೇ ಮರಕ್ಕೆ ಹೋಗಿ ಕಾರನ್ನ ಜಪ್ಪುತ್ತೇನೆ. ಅದು ಎಲ್ಲರಿಗೂ ಸಹಜವಾದ ಆಕ್ಸಿಡೆಂಟ್ ಎಂದು ತೋರುತ್ತದೆ. ಆಗ್ಲೇ ಇವಳನ್ನ ಬ್ರಿಡ್ಜ್ ಇಂದ ನೂಕಿ ಬಿಡುತ್ತೇನೆ. ಹೇಗೂ ಇವಳಿಗೆ ಈಜಲು ಬರುವುದಿಲ್ಲ, ಸಾಯುತ್ತಾಳೆ. ನಂತರ ಆಕ್ಸಿಡೆಂಟ್ ಅಲ್ಲಿ ಕೀರ್ತಿ ಬ್ರಿಡ್ಜ್ ಇಂದ ಆಕಸ್ಮಿಕವಾಗಿ ಬಿದ್ದು ಪ್ರಾಣ ಕಳೆದುಕೊಂಡಳು ಎಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸುತ್ತೇನೆ. ಹೇಗಿದೆ ಐಡಿಯಾ? ಬೇಷ್ ಮಗನೆ ಎಂದಳು ಸುಶೀಲಾ. ಇದನ್ನು ಕೇಳಿ ಕೀರ್ತಿ ಅಳಲು ಪ್ರಾರಂಭಿಸಿದಳು. ನೀವು ಯಾರಾದ್ರೂ ಕೇಳಿದರೆ ಮಗ ಸೊಸೆ ವಿನಯಪುರಕ್ಕೆ ಸೊಸೆ ಮನೆಗೆ ಹೋಗಿದ್ದರು ಎಂದು ಹೇಳಬೇಕು. ನಿಮಗೆ ಏನು ಗೊತ್ತಿಲ್ಲದವರಂತೆ ವರ್ತಿಸಬೇಕು. ಸರಿ ಮಗ, ಪ್ಲಾನ್ ಸೂಪರ್ ಆಗಿದೆ. ಹೋಗಿ ಈ ಕೆಲಸವನ್ನ ಮುಗಿಸಿಬಿಡು ಎಂದರು ರಾಮನಾಥ ರಾಯರು. ಕೀರ್ತಿಯನ್ನು ಎತ್ತಿ ಗಿರೀಶ್ ಕಾರ್ನಲ್ಲಿ ಕುಳಿಸಿದ. ಮತ್ತೆ ವಿನಯಪುರದ ಕಡೆ ಡ್ರೈವ್ ಮಾಡಿದ. ಅವನು ಯೋಚಿಸಿದಂತೆ ಬ್ರಿಡ್ಜ್ ತಲುಪಿದಾಗ ಒಂದು ಮರಕ್ಕೆ ಹೋಗಿ ಕಾರನ್ನ ಜಪ್ಪಿದ. ಆಗ ಅವನ ತಲೆ ಕಾರಿಗೆ ತಾಗಿ ರಕ್ತ ಬಂತು. ಅವನಿಗೂ ಅದೇ ಬೇಕಾಗಿತ್ತು, ಮುಂದೆ ಆಕ್ಸಿಡೆಂಟ್ ಎಂದು ಹೇಳಿ ನಾಟಕವಾಡಲು. ಸಾರಿ ಕೀರ್ತಿ, ನೀನೊಬ್ಬ ಒಳ್ಳೆಯ ಹೆಂಡತಿ ಆಗಿದ್ದೆ. ಆದರೆ ಏನು ಮಾಡಲಿ, ನನ್ನ ಸ್ವಾರ್ಥವೇ ನನಗೆ ಮುಖ್ಯ ಎಂದು ಹೇಳಿ ಅವಳ ಕೈ ಮತ್ತು ಮುಖವನ್ನ ಬೀಡಿಸಿದ. ಪ್ಲೀಸ್ ಹೀಗೆ ಮಾಡಬೇಡಿ. ನಿಮ್ಮನ್ನು ಪ್ರೀತಿಸಿದ್ದಕ್ಕೆ ನೀವು ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡುವುದೇ ಎಂದು ಅತ್ತಳು ಕೀರ್ತಿ. ಏನು ಮಾಡಲಿ ಕೀರ್ತಿ, ಈ ಪ್ರಪಂಚದಲ್ಲಿ ಹಣಕ್ಕೆ ಇದ್ದಷ್ಟು ಶಕ್ತಿ ಪ್ರೀತಿಗೆ ಇಲ್ಲ. ನೀನು ನಿನ್ನ ಗಂಡನ ಒಳಿತಿಗಾಗಿ ಸಾಯಲೇಬೇಕು. ಗುಡ್ ಬೈ ಕೀರ್ತಿ ಎಂದು ಅವಳನ್ನ ಬ್ರಿಡ್ಜ್ ಇಂದ ನೂಕಿದ. ತಾಯಿ ಪರಮೇಶ್ವರಿ ನನ್ನನ್ನ ಕಾಪಾಡು ಎಂದು ಹೇಳುತ್ತಾಳೆ. ಕೀರ್ತಿ ನದಿಯಲ್ಲಿ ಬಿದ್ದಳು ಎಂದು ನಡೆದ ವಿಷಯವನ್ನ ಅರಿಗೆ ತಿಳಿಸಿದಳು ಕೀರ್ತಿ 2. ಚಾಂಡಾಳ, ಇವನ ಸಾವನ್ನ ದೇವರು ನನ್ನ ಕೈಯಿಂದಲೇ ಬರೆದಿದ್ದಾನೆ. ಈಗಲೇ ಹೋಗಿ ಅವನಿಗೆ ಬುದ್ಧಿ ಕಲಿಸುತ್ತೇನೆ ಎಂದು ಹರಿ ಅಲ್ಲು ಕಡಿಯುತ್ತಾ. ಕೀರ್ತಿ 1, ನಿಲ್ಲು ಹರಿ, ನೀನು ಹೀಗೆ ಮಾಡಿದರೆ ನನ್ನ ಶ್ರಮ ವ್ಯರ್ಥವಾಗುತ್ತದೆ. ಕೀರ್ತಿ 2, ಯಾರು ನೀನು? ನಿನಗೆ ನನ್ನ ಜೊತೆ ಹೀಗೆಲ್ಲ ಆಗುವುದು ಎಂದು ಮುಂಚೆ ಹೇಗೆ ಗೊತ್ತಿತ್ತು? ಮತ್ತೆ ಹಿಂದೆ ನನ್ನ ಜೊತೆ ಏನೆಲ್ಲ ಆಗಿದೆ ಎನ್ನುವುದು ನಿನಗೆ ಗೊತ್ತು. ಯಾರು ನೀನು? ಹರಿ, ನಿಜ, ಕೀರ್ತಿಯ ಬಗ್ಗೆ ನಿನಗೆ ಅಷ್ಟೆಲ್ಲ ಹೇಗೆ ತಿಳಿದಿದೆ? ನಿನ್ನ ಮುಖ ಹೇಗೆ ಕೀರ್ತಿಯ ಮುಖವನ್ನ ಹೋಲುತ್ತದೆ? ಯಾರು ನೀನು? ಕೀರ್ತಿ 1 ದೊಡ್ಡದಾಗಿ ನಕ್ಕಳು. ಕೀರ್ತಿ 2, ಯಾಕೆ ನಗುತ್ತಿದ್ದೀಯಾ? ಹೇಳು, ಯಾರು ನೀನು? ನನ್ನ ಜೀವನದ ಬಗ್ಗೆ ಎಲ್ಲವನ್ನ ನೀನು ಹೇಗೆ ತಿಳಿದಿರುವೆ? ನನ್ನನ್ನು ಯಾಕೆ ಕಾಪಾಡಿದೆ? ಯಾರು ನೀನು? ಕೀರ್ತಿ, ನೀನೇ ನಾನು. ಕೀರ್ತಿ 2, ನೀನೇ ನಾನು? ನನಗೆ ಅರ್ಥವಾಗಲಿಲ್ಲ. ಕೀರ್ತಿ 1, ನಿಮಗೆ ಅರ್ಥ ಮಾಡಿಸಲು ಸ್ವಲ್ಪ ಸಮಯ ಬೇಕಾದೀತು. ಅದಕ್ಕಾಗಿ ನಾನು ಯಾರು ಎಂದು ಸ್ಪಷ್ಟಪಡಿಸುವ ಮೊದಲು ನಾನು ಯಾಕೆ ನಿನಗೆ ಸಹಾಯ ಮಾಡಿದೆ, ಹೇಗೆ ಸಹಾಯ ಮಾಡಿದೆ ಎಂದು ತಿಳಿಸಲು ಇಷ್ಟಪಡುತ್ತೇನೆ. ಹರಿ ಮತ್ತು ಕೀರ್ತಿ 2 ಪರಸ್ಪರ ಮುಖ ನೋಡಿಕೊಂಡರು. ಕೀರ್ತಿ 1, ಕೀರ್ತಿ, ನೀನು ಒಂದು ದಿನ ಕಾಲೇಜಿನಲ್ಲಿ ಮೆಟ್ಟಿಲಿನಿಂದ ಜಾರಿ ಬಿದ್ದಿದ್ದೆ ತಾನೆ? ಕೀರ್ತಿ 2, ಹೌದು. ಕೀರ್ತಿ 1, ಆ ದಿನ ನಿನ್ನ ಟೇಬಲ್ ಮೇಲೆ ಒಂದು ಲೆಟರ್ ಇತ್ತು, ಕಾಲೇಜಿಗೆ ಹೋಗಬೇಡ ಎಂದು. ಅದನ್ನು ನೀನು ನಿರ್ಲಕ್ಷಿಸಿ ಕಾಲೇಜಿಗೆ ಹೋದೆ. ಅಲ್ಲಿ ಈ ಅನಾಹುತ ಸಂಭವಿಸಿತು. ಕೀರ್ತಿ 2, ಹೌದು. ಆ ಲೆಟರ್ ಮೊದಲು ರಾಹುಲ್ ಬರೆದಿದ್ದು ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಅದನ್ನ ನಿಜವಾಗಿಯೂ ಚೇತನ ಬರೆದಿದ್ದಾಳು. ಕೀರ್ತಿ 1, ಅದು ನಿನ್ನ ತಪ್ಪು ಕಲ್ಪನೆ. ಅದನ್ನ ನಾನೂ ಬರೆದಿದ್ದು. ಅದೇ ದಿನ ನೀನು ಬೀಳುವ ಮೊದಲು ಫ್ಯೂನ್ ರಾಮನ್ನ ಬಂದು ಪ್ರಿನ್ಸಿಪಾಲ್ ನಿನ್ನನ್ನ ಕರೆದಿದ್ದಾರೆ ಎಂದು ಹೇಳಿದ. ಆದರೆ ಅದನ್ನು ನೀನು ನಿರ್ಲಕ್ಷಿಸಿ ನೀರು ಕುಡಿಯಲೆಂದು ಸ್ಟಾಪ್ ರೂಮ್ಗೆ ಹೋಗುತ್ತಿದ್ದೆ. ಆಗ ಈ ಅನಾಹುತ ನಡೆಯಿತು. ಕರೆಕ್ಟ್ ತಾನೆ? ಕೀರ್ತಿ 2, ನಿಜ. ರಾಮನ್ನ ತಪ್ಪಾಗಿ ಫಾರ್ಮ್ ಅಲ್ಲಿ ನನ್ನ ಹೆಸರನ್ನ ನೋಡಿ ನನ್ನನ್ನು ಕರೆದಿದ್ದರು. ಕೀರ್ತಿ 1, ಆ ಫಾರ್ಮ್ ಅಲ್ಲಿ ನಿಜಕ್ಕೂ ನಿನ್ನ ಹೆಸರೇ ಇತ್ತು. ಅದು ರಾಮನನ್ನ ಹೂವೇ ಆಗಿರಲಿಲ್ಲ. ಮನೆ ಹೆಸರಿದ್ದ ಫಾರ್ಮ್ ಅನ್ನ ನಾನು ಬದಲಿಸಿದ್ದೆ. ಕೀರ್ತಿ 2, ಯಾಕೆ? ಕೀರ್ತಿ 1, ನಿನ್ನನ್ನು ಆ ದುರ್ಘಟನೆಯಿಂದ ಬಚಾವು ಮಾಡಲು. ಇಷ್ಟೆಲ್ಲ ಮಾಡಿಯೂ ನನ್ನಿಂದ ನಿನ್ನನ್ನ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಕೀರ್ತಿ 2, ಆ ಎಲ್ಲ ಘಟನೆಗಳನ್ನ ನೆನಪಿಸಿಕೊಂಡಳು.
ಆಗ್ಲೇ ಕೀರ್ತಿ 1, ಗಿರೀಶ್ ನಿನ್ನನ್ನ ನೋಡಲು ಬರುವ ದಿನ ಅವನ ಕಾರ್ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಯ್ತಲ್ಲವೇ? ಕೀರ್ತಿ 2, ಹೌದು, ಅದಕ್ಕೆ ಅವರ ಅಮ್ಮ ನನ್ನನ್ನು ಅಪಶಕುನ ಎಂದು ತಿರಸ್ಕರಿಸಿದ್ದರು. ಕೀರ್ತಿ 1, ಆ ಬ್ರೇಕ್ ಫೇಲ್ ಮಾಡಿದ್ದು ನಾನು, ನನಗೆ ಗೊತ್ತಿತ್ತು. ಹೀಗೆ ಆದರೆ ಅವರು ನಿನ್ನನ್ನ ಅಪಶಕುನ ಎಂದು ತಿರಸ್ಕರಿಸಿ ಮದುವೆ ಮುರಿಯುತ್ತಾರೆ ಎಂದು. ಎಲ್ಲಾ ನಾನು ಅಂದುಕೊಂಡ ಹಾಗೆ ನಡೆಯಿತು. ಆದರೆ ಸ್ವಲ್ಪ ದಿನದ ನಂತರ ಆ ಗಿರೀಶ್ ಬಂದು ನಿನ್ನನ್ನು ಪಟಾಯಿಸಿಯೇ ಬಿಟ್ಟ. ಛೇ. ಕೀರ್ತಿ 2, ಅಂದರೆ ನೀನು ಈ ಮದುವೆ ಮುರಿಯಲು ಆ ಪ್ಲಾನ್ ಮಾಡಿದ್ದೀಯಾ? ಕೀರ್ತಿ 1, ಕರೆಕ್ಟ್. ಖಾಲಿ ಈ ಪ್ಲಾನ್ ಅಲ್ಲ, ನಿನ್ನ ಮದುವೆಯಲ್ಲಿ ಎಷ್ಟೆಲ್ಲಾ ಅಡೆತಡೆಗಳು ಬಂದವೋ ಅವೆಲ್ಲ ನಾನೇ ತಂದಿಟ್ಟಿದ್ದು. ಕೀರ್ತಿ 2 ಎಲ್ಲವನ್ನ ನೆನಪಿಸಿಕೊಂಡಳು. ಕೀರ್ತಿ 1, ಗಿರೀಶ್ ನಿನ್ನ ಜೊತೆ ಮಾತಾಡಲು ಬಂದ. ನೀವು ನದಿಯ ಬಳಿ ಹೋದಿರಿ. ಆಗ ನೀನು ನದಿಯಲ್ಲಿ ಬಿದ್ದೆ ತಾನೆ? ಆದ್ರೆ ಹೇಗೆ ಬಿದ್ದೆ? ಕೀರ್ತಿ 2, ಕಾಲು ಜಾರಿ ಬಿದ್ದೆ. ಕೀರ್ತಿ 1, ಕಾಲು ಜಾರಿತೆ, ಅದು ಹೇಗೆ? ಕೀರ್ತಿ 2, ಯಾರೋ ನನ್ನನ್ನ ಹಿಂದಿನಿಂದ ದೂಡಿದ ಹಾಗೆ ಆಯಿತು. ಆದರೆ ಅಲ್ಲಿ ಹಿಂದೆ ಯಾರೂ ಇರಲಿಲ್ಲ. ಗಿರೀಶ್ ಕೂಡ ನನ್ನ ಮುಂದೆ ಇದ್ದ. ಅದು ನನ್ನ ಭ್ರಮೆ ಇರಬೇಕು. ಕೀರ್ತಿ 1, ಅದು ಖಂಡಿತವಾಗಿಯೂ ನಿನ್ನ ಭ್ರಮೆಯಲ್ಲ ಕೀರ್ತಿ. ದೂಡಿದ್ದು ನಾನು ಗಿರೀಶ್ನನ್ನ ದೂಡಲು ಹೋಗಿದ್ದೆ. ಆದರೆ ಅದೇ ಸಮಯಕ್ಕೆ ನೀನು ಬಂದೆ. ನನ್ನ ಕೈ ನಿನಗೆ ತಾಕಿತು. ಕಾಲು ಜಾರಿ ನೀನು ಬಿದ್ದೆ. ನಾನು ಗಿರೀಶ್ನನ್ನ ನೀರಿನಲ್ಲಿ ತಳ್ಳೋಣ ಅಂದುಕೊಂಡೆ. ಯಾಕಂದ್ರೆ ಅವನು ನೀರಿನಲ್ಲಿ ಬಿದ್ದರೆ ಈ ವಿಷಯ ಸುಶೀಲಾಗೆ ತಿಳಿದರೆ ಗಿರೀಶ್ ಅರಸಾಹಸ ಮಾಡಿದ್ದರೂ ಸುಶೀಲಾ ಈ ಮದುವೆಗೆ ಒಪ್ಪುವುದಿಲ್ಲ ಎಂಬ ಆತ್ಮವಿಶ್ವಾಸ ನನಗೆ ಇತ್ತು. ಆದರೆ ಎಲ್ಲಾ ಉಲ್ಟಾ ಆಯ್ತು. ನೀನು ನದಿಯಲ್ಲಿ ಬಿದ್ದೆ. ಗಿರೀಶ್ ನಿನ್ನನ್ನ ಪಟಾಯಿಸಲು ಒಳ್ಳೆಯ ಅವಕಾಶವೇ ದೊರೆಯಿತು. ಅಂತೂ ಇಂತೂ ನಿಮ್ಮಿಬ್ಬರ ಪ್ರೀತಿಗೆ ನಾನು ಕಾರಣವಾಗಿ ಬಿಟ್ಟೆ. ಛೇ. ಕೀರ್ತಿ 2, ಅದೆಲ್ಲ ಸರಿ. ಆ ದಿನ ಆ ನದಿಯ ಬಳಿ ಕೇವಲ ನಾನು ಮತ್ತು ಗಿರೀಶ್ ಇದ್ದೆವು. ನೀನೇ ನನ್ನನ್ನು ತಪ್ಪಾಗಿ ದೂಡಿದ್ದೆ. ಆದರೆ ನನಗೆ ನೀನು ಯಾಕೆ ಕಾಣಿಸಲಿಲ್ಲ? ಕೀರ್ತಿ 1 ದೊಡ್ಡದಾಗಿ ನಕ್ಕಳು. ಕೀರ್ತಿ 1 ಆ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಕೀರ್ತಿ 1, ಅರಿ, ನಿನ್ನ ಬ್ಯಾಗ್ನಲ್ಲೂ ಒಂದು ಲೆಟರ್ ಇತ್ತು, ನೆನಪಿಸಿಕೊ. ಅರಿ, ಹೌದು, ನಿನ್ನ ಪ್ರೀತಿಯನ್ನು ಬೇಗ ಹೋಗಿ ಕೀರ್ತಿಗೆ ಹೇಳಿಬಿಡು, ತಡವಾದರೆ ಕಷ್ಟ ಎಂದು ಬರೆದಿತ್ತು. ಅದನ್ನು ಚೇತನ ಬರೆದಿದ್ದು ತಾನೆ? ಕೀರ್ತಿ 1, ಇಲ್ಲ, ಅದನ್ನು ನಾನೇ ಬರೆದಿದ್ದು. ಆ ಹೊತ್ತಲ್ಲಿ ಕೀರ್ತಿಯ ಮನಸ್ಸಿನಲ್ಲಿ ಗಿರೀಶ್ ಪ್ರತಿ ಸ್ವಲ್ಪ ಪ್ರೇಮ ಚಿಗುರಿತ್ತು. ಅದನ್ನ ನಾಶ ಮಾಡಲು ನಿನಗೆ ಪತ್ರ ಬರೆದೆ. ನೀನು ಹೋಗಿ ನಿನ್ನ ಪ್ರೀತಿಯ ವಿಷಯವನ್ನ ಕೀರ್ತಿಗೆ ಹೇಳಿದರೆ ಕೀರ್ತಿ ನಿನ್ನನ್ನ ಒಪ್ಪಿಕೊಳ್ಳುವಳೇನೋ ಎನ್ನುವುದು ನನ್ನ ಊಹೆಯಾಗಿತ್ತು. ಆದರೆ ಅದನ್ನು ನೀನು ನಿರ್ಲಕ್ಷಿಸಿದೆ. ಅರಿ, ಆಗ ಅವಳಿಗೆ ಪ್ರೀತಿಯ ವಿಷಯ ಹೇಳುವುದು ಸೂಕ್ತ ಸಮಯವಲ್ಲ ಎಂದು ನಾನು ಎನಿಸಿದೆ. ಅದಕ್ಕೆ ಅದನ್ನು ನಾನು ನಿರ್ಲಕ್ಷಿಸಿದೆ. ಕೀರ್ತಿ 1, ನೀನು ಸೂಕ್ತ ಸಮಯಕ್ಕೆ ಕಾದೆ. ಅವಳು ನಿನ್ನನ್ನ ಬಿಟ್ಟು ಗಿರೀಶ್ ಮದುವೆಯಾದಳು. ಛೇ, ಆ ಪ್ಲಾನ್ ಕೂಡ ಫ್ಲಾಪ್ ಆಯ್ತು. ಕೀರ್ತಿ 2, ಹಾಗಾದ್ರೆ ನನ್ನ ಬ್ಯಾಗಿನಲ್ಲಿ ಇಟ್ಟಿದ್ದ ಆ ಲೆಟರ್ ಕೂಡ ನೀನೇ ಬರೆದಿದ್ದೆ ಅಂದಾಯ್ತು. ಅದರಲ್ಲಿ ಈ ಮದುವೆ ನನಗೆ ಒಳ್ಳೆಯದಲ್ಲ, ಅರಿಯನ್ನ ಮದುವೆಯಾಗು ಎಂದೆಲ್ಲ ಬರೆದಿತ್ತು. ಅದನ್ನು ಚೇತನ ಬರೆದಿದ್ದು ಎಂದು ನಾನು ಅವಳ ಬಗ್ಗೆ ಸಿಟ್ಟು ಮಾಡಿಕೊಂಡಿದ್ದೆ. ಕೀರ್ತಿ 1, ಅಲ್ಲ, ನೀವಿಬ್ಬರು ಯಾಕೆ ಚೇತನ ಮಾತನ್ನ ನಿರ್ಲಕ್ಷಿಸಿದ್ದು? ಅರಿ ಚೇತನ 1000 ಸತಿ ನಿನ್ನ ಪ್ರೀತಿಯನ್ನ ಕೀರ್ತಿ ಬಳಿ ಹೇಳಲು ಹೇಳಿಕೊಂಡಿದ್ದಾಳು. ಆದರೆ ನೀನು ಅದನ್ನ ತಲೆಗೆ ಹಾಕಿಕೊಳ್ಳಲಿಲ್ಲ. ಕೀರ್ತಿ, ಅವಳು ಗಿರೀಶ್ ಕಂಡರೆ ಒಳ್ಳೆಯ ಅಭಿಪ್ರಾಯ ಬರುತ್ತಿಲ್ಲ, ಅವನನ್ನ ಬಿಟ್ಟು ಅರಿಯನ್ನ ಮದುವೆಯಾಗುವಂತೆ ಹೇಳಿದ್ದಾಳು. ಆದರೆ ನೀನು ಅವಳ ಮಾತನ್ನ ಕೇಳಲಿಲ್ಲ. ನೀವಿಬ್ಬರು ಮಾಡಿದ ದೊಡ್ಡ ತಪ್ಪು ಏನೇ ಗೊತ್ತಾ? ನನ್ನ ಲೆಟರ್ ಮತ್ತು ಚೇತನ ಮಾತುಗಳನ್ನ ನಿರ್ಲಕ್ಷಿಸಿದ್ದು. ಛೇ. ಕೀರ್ತಿ 2 ಮತ್ತು ಅರಿ ಪರಸ್ಪರ ನೋಡಿಕೊಂಡರು. ಇಬ್ಬರಿಗೂ ಕೀರ್ತಿ 1 ಹೇಳಿದ್ದು ನಿಜ ಎಂದು ಅನಿಸಿತು. ಕೀರ್ತಿ 1, ಮತ್ತೆ ನನಗೆ ಲೆಟರ್ ಬರೆಯಲು ಮನಸ್ಸಾಗಲಿಲ್ಲ. ಕಾರಣ, ಪ್ರತಿ ಸಲ ಕೀರ್ತಿ ನೀನು ನನ್ನ ಪತ್ರಗಳನ್ನ ನಿರ್ಲಕ್ಷಿಸಿದ್ದು. ಆಗಲೇ ನಿರ್ಧರಿಸಿದೆ, ಈ ಮದುವೆಯನ್ನಂತೂ ನಿಲ್ಲಿಸಲು ಆಗಲಿಲ್ಲ. ಆದರೆ ನಿನ್ನ ಸಾವನ್ನ ಖಂಡಿತವಾಗಿಯೂ ನಿಲ್ಲಿಸುವೆ ಎಂದು. ನಿನ್ನನ್ನು ಗಿರೀಶ್ ಯಾವಾಗ ನೂಕುತ್ತಾನೋ ಆಗ ಅರಿಯನ್ನ ಕರೆದು ತಂದು ನಿನ್ನನ್ನ ಕಾಪಾಡುವ ಉಪಾಯ ಮಾಡಿದೆ. ಈ ಸಲ ನನ್ನ ಪ್ಲಾನ್ ಕೆಲಸ ಮಾಡಿತು. ಕೀರ್ತಿ 2, ನೀನು ಹೀಗೆ ಪತ್ರಗಳನ್ನ ಬರೆಯುವ ಬದಲಾಗಿ ನಮ್ಮ ಬಳಿ ನೇರವಾಗಿ ಬಂದು ಎಲ್ಲವನ್ನ ಹೇಳಬಹುದಿತ್ತು ತಾನೆ? ಕೀರ್ತಿ 1, ನನಗೆ ನಿನ್ನ ಭವಿಷ್ಯವನ್ನ ಬದಲಾಯಿಸುವ ಶಕ್ತಿ ಇತ್ತೇ ಹೊರತು ನಿನ್ನ ಭವಿಷ್ಯವನ್ನು ನಿನ್ನ ಬಳಿ ಬಂದು ಹೇಳುವ ಶಕ್ತಿ ಇರಲಿಲ್ಲ. ಅರಿ, ಶಕ್ತಿ? ಹೀಗೆ ಒಬ್ಬರ ಭವಿಷ್ಯವನ್ನ ಅರಿತು ಅದನ್ನ ಬದಲಾಯಿಸಲು ಒಬ್ಬ ಸಾಧಾರಣ ಮನುಷ್ಯರಿಂದ ಸಾಧ್ಯವಿಲ್ಲ. ಯಾರು ನೀನು? ನಿನ್ನನ್ನು ಯಾರು ಇಲ್ಲಿಗೆ ಕಳುಹಿಸಿದ್ದಾರೆ? ಕೀರ್ತಿ 1 ದೊಡ್ಡದಾಗಿ ನಕ್ಕಳು. ಕೀರ್ತಿ 2, ಆಗಲಿನಿಂದ ನೋಡುತ್ತಾ ಇದ್ದೇನೆ. ನಾವು ಏನೇ ಪ್ರಶ್ನೆ ಕೇಳಿದರೂ ನೀನು ಉತ್ತರಿಸುತ್ತಿಲ್ಲ. ಕೆಲವೊಮ್ಮೆ ನಗಡುತ್ತೀಯ, ಇನ್ನು ಕೆಲವೊಮ್ಮೆ ನಂತರ ಹೇಳುತ್ತೇನೆ ಎಂದು ಹೇಳಿ ಸುಮ್ಮನಾಗುತ್ತೀಯ. ನೋಡು, ನಿನ್ನಿಂದ ಇಂದು ನನ್ನ ಜೀವ ಉಳಿದಿದೆ. ಅದಕ್ಕೆ ನಾನು ತುಂಬಾ ಆಭಾರಿ. ಆದರೆ ನೀನು ಯಾರು ಎಂದು ಹೇಳದೇ ಇದ್ದರೆ ನಿನ್ನನ್ನು ನಂಬುವುದು ಹೇಗೆ? ನಿನ್ನ ಮೇಲೆ ಸಂಶಯ ಎಂದಲ್ಲ, ಆದರೆ ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಷ್ಟೇ. ಯಾರು ನೀನು? ನಿನ್ನನ್ನು ಇಲ್ಲಿ ಯಾರು ಕಳುಹಿಸಿದ್ದಾರೆ? ಕೀರ್ತಿ 1, ನೀನೇ ನಾನು. ನನ್ನನ್ನು ಇಲ್ಲಿ ನಿನ್ನ ಆರಾಧ್ಯ ದೈವ ತಾಯಿ ಪರಮೇಶ್ವರಿ ಕಳುಹಿಸಿದ್ದಾಳೆ. ಕೀರ್ತಿ 2, ನಾನು ಮೊದಲೇ ತುಂಬಾ ಗೊಂದಲದಲ್ಲಿ ಸಿಕ್ಕಿ ಬಿದ್ದಿದ್ದೇನೆ. ಪ್ಲೀಸ್ ಸರಿಯಾಗಿ ಬಿಡಿಸಿ ಹೇಳು. ಕೀರ್ತಿ 1, ನೀನೇ ನಾನು ಅಂದರೆ
ನಾನು ನೀನು ಒಂದೇ. ನಾನು ವರ್ತಮಾನ ಕಾಲದ ಕೀರ್ತಿ, ನೀನು ಭೂತಕಾಲದ ಕೀರ್ತಿ. ನೀನು ಏನೆಲ್ಲ ಅನುಭವಿಸಿದ್ದೀಯೋ ಅದೆಲ್ಲ ನಾನು ಮೊದಲೇ ಅನುಭವಿಸಿ ಆಗಿದೆ. ಅದಕ್ಕೆ ತಾಯಿ ಅನ್ಯಾಯವನ್ನ ತಡೆಯಲು ನನ್ನನ್ನು ಭೂತಕಾಲದಲ್ಲಿ ಕಳುಹಿಸಿ ನಿನಗೆ ಸಹಾಯ ಮಾಡುವ ಶಕ್ತಿ ಕೊಟ್ಟಳು. ಅವಳ ಆದೇಶದಂತೆ ನಾನು ಭೂತಕಾಲದಲ್ಲಿ ಬಂದು ನಿನಗೆ ಸಹಾಯ ಮಾಡಿದೆ. ಅರಿ, ಇದೇನು ನಡೀತಾ ಇದೆ? ಇದೆಲ್ಲ ಭೂಲೋಕದಲ್ಲಿ ನಡೆಯಲು ಸಾಧ್ಯವೇ? ಕೀರ್ತಿ 1, ಆ ತಾಯಿ ಬಯಸಿದರೆ ಎಲ್ಲವೂ ಸಾಧ್ಯ. ಕೀರ್ತಿ 2, ಸರಿ, ನಾನು ನಂಬುತ್ತೇನೆ. ನಿನ್ನ ಜೊತೆ ಏನೆಲ್ಲ ಆಗಿತ್ತು ಎಂದು ಹೇಳುವೆಯಾ? ಕೀರ್ತಿ 1, 5 ವರ್ಷವಿರುವಾಗಲೇ ಅನಾಥಳಾದೆ. ಚಿಕ್ಕಪ್ಪ ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೆದೆ. ಓದಿ ಶಿಕ್ಷಕಿಯಾದೆ. ನಗರದ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇರಿಕೊಂಡೆ. ಒಂದು ದಿನ ನಾನು ಕಾಲು ಜಾರಿ ಬಿದ್ದೆ. ಸ್ವಲ್ಪ ದಿನಗಳಲ್ಲಿ ಗಿರೀಶ್ ಸಂಬಂಧ ನನಗೆ ಬಂತು. ಅವನ ಜೊತೆ ಯಾವುದೇ ವಿಘ್ನಗಳು ಇಲ್ಲದೆ ನನ್ನ ಮದುವೆಯಾಯಿತು. ನಂತರ ಅವನ ಮತ್ತು ಅವನ ಮನೆಯವರ ಒಂದೊಂದು ಸತ್ಯಗಳು ಹೊರಗೆ ಬಂದವು. ನಂತರ ಅವರ ಜೊತೆ ಜಗಳವಾಡಿದೆ. ಅದಕ್ಕೆ ಅವರು ನನ್ನ ಸಾಯಿಸುವ ಪ್ಲಾನ್ ಮಾಡಿದರು. ನನ್ನ ಸಾಯಿಸಿಯೇ ಬಿಟ್ಟರು. ಕೀರ್ತಿ 2, ಅಂದರೆ ಇದೆಲ್ಲ ನನ್ನ ಜೊತೆ ಕೂಡ ನಡೆಯಬೇಕಾಗಿತ್ತು. ವಾಸ್ತವವಾಗಿ ನಾನು ಯಾವ ವಿಘ್ನಗಳಿಲ್ಲದೆ ಗಿರೀಶ್ ಜೊತೆ ಮದುವೆಯಾಗಬೇಕಿತ್ತು. ಆದರೆ ನೀನು ಆ ಪತ್ರಗಳನ್ನ ಬರೆದು ಬ್ರೇಕ್ ಫೇಲ್ ಮಾಡಿ ನನ್ನನ್ನ ಗಿರೀಶ್ ನಿಂದ ಕಾಪಾಡಲು ಪ್ರಯತ್ನಿಸಿದೆ. ನಾನು ನಿಜವಾಗಿಯೂ ಸಾಯಬೇಕಿತ್ತು. ಆದರೆ ನಿನ್ನಿಂದ ನಾನು ಜೀವಂತವಾಗಿದ್ದೇನೆ. ನೀನು ಇದನ್ನೆಲ್ಲ ಮುಂಚೆ ಅನುಭವಿಸಿದ್ದಿ. ಅದಕ್ಕೆ ನಿನಗೆ ನನ್ನ ಜೊತೆ ಏನೆಲ್ಲ ಆಗಿದೆ, ಏನೆಲ್ಲ ಆಗಲಿದೆ ಎಂಬ ಮಾಹಿತಿ ಇತ್ತು. ಅದರ ಪ್ರಕಾರ ನೀನು ನನಗೆ ಸಹಾಯ ಮಾಡಲು ಪ್ರಯತ್ನಿಸಿದೆ. ಸರಿ, ಈಗ ಎಲ್ಲ ಅರ್ಥವಾಗುತ್ತಿದೆ. ಅರಿ, ನನಗೂ ಅರ್ಥವಾಯಿತು. ಆದರೆ ಅವರು ನಿನ್ನನ್ನ ಸಾಯಿಸಿದರಲ್ಲವೇ? ಹಾಗಾದ್ರೆ ನೀನು ಭೂತಕಾಲದಲ್ಲಿ ಹೇಗೆ ಬಂದೆ? ಕೀರ್ತಿ 1, ತಾಯಿಯ ಸ್ಮರಣೆ ಮಾಡುತ್ತಾ ನೀರಿನಲ್ಲಿ ಬಿದ್ದೆ. ನಂತರ ಎದ್ದು ತನ್ನ ಜೊತೆ ಆದ ಘಟನೆಯನ್ನ ಹೇಳಿದಳು. ಕೀರ್ತಿ 1 ನೀರಿನಲ್ಲಿ ಬಿದ್ದು ಸತ್ತಳು. ಅವಳ ಆತ್ಮ ಅವಳ ಶರೀರದಿಂದ ಹೊರಬಂದು ರೋಧಿಸಿತು. ಆಗ ತಾಯಿ ಪರಮೇಶ್ವರಿ ಪ್ರಸನ್ನಳಾದಳು. ಕೀರ್ತಿ 1 ಆತ್ಮ: ತಾಯಿ, ನನ್ನ ಜೊತೆ ಎಂತಹ ಅನ್ಯಾಯವಾಗಿ ಹೋಯಿತು. ಇದು ಸರಿಯೇ? ನಿನ್ನ ಮಗಳ ಜೊತೆ ಇಷ್ಟೊಂದು ಮೋಸವಾದರೂ ನೀನು ಸುಮ್ಮನಿದ್ದೆ. ಯಾಕೆ ಹೀಗೆ ನಡೆಯಲು ಬಿಟ್ಟೆ ತಾಯಿ? ಪರಮೇಶ್ವರಿ: ಮಗು, ಎಲ್ಲ ಪೂರ್ವಜನ್ಮದ ಫಲ. ನೀನು ಹುಟ್ಟಿದಾಗಲೇ ಬ್ರಹ್ಮ ನಿನ್ನ ಪೂರ್ವಜನ್ಮದ ಕರ್ಮಗಳ ಅನುಸಾರವಾಗಿ ಅನಿಬರಹವನ್ನ ಬರೆದಿದ್ದಾನೆ. ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನೀನು ಚಿಂತಿಸಬೇಡ. ಆ ಪಾಪಿಗಳಿಗೆ ಖಂಡಿತವಾಗಿಯೂ ಶಿಕ್ಷೆ ದೊರೆಯುವುದು. ಕೀರ್ತಿ 1 ಆತ್ಮ: ನನ್ನ ಪಾಪ ಕರ್ಮಗಳ ಅನುಸಾರವಾಗಿ ನನಗೆ ಶಿಕ್ಷೆ ಆಯಿತು, ಸರಿ. ಆದರೆ ಈಗ ನನಗೆ ಒಂದು ಪ್ರಶ್ನೆಗೆ ಉತ್ತರ ಬೇಕು. ನಾನು ನಿನ್ನನ್ನು ಭಕ್ತಿಯಿಂದ ಪೂಜಿಸಿದ್ದೇ ಆದರೆ ನೀನು ನನ್ನ ಕೊಲೆಗಾರರನ್ನ ಶಿಕ್ಷಿಸುವ ಸೌಭಾಗ್ಯವನ್ನ ನನಗೆ ಇದೇ ಜನ್ಮದಲ್ಲಿ ಕರುಣಿಸುವೆ. ನನ್ನ ಗುರಿ ತಲುಪಿದ ನಂತರ ನಾನು ಇಲ್ಲಿಂದ ತೆರಳುವೆ. ಒಂದು ವೇಳೆ ನನ್ನ ಭಕ್ತಿಯಲ್ಲಿ ಲೋಪವಿದೆ ಎಂದಾದ್ರೆ ನಾನು ಈಗಲೇ ಈ ಭೂಲೋಕವನ್ನ ತ್ಯಜಿಸಿ ಹೋಗಲು ಸಿದ್ಧ. ಕೀರ್ತಿಯ ಮಾತುಗಳನ್ನ ಕೇಳಿ ಹರಿಹರ ಬ್ರಹ್ಮರು ಸ್ತಬ್ಧರಾದರು. ತಾಯಿ ಪರಮೇಶ್ವರಿ ತಟಸ್ಥಳಾಗಿ ಕುಳಿತಳು. 3 ಲೋಕಗಳು ಅಲ್ಲೋಳ ಕಲ್ಲೋಳವಾಯಿತು. ಎಲ್ಲಾ ದೇವತೆಗಳು ಚಿಂತಾಗ್ರಾಂತರಾದರು. ಸ್ವಲ್ಪ ಸಮಯದಲ್ಲಿ ಬ್ರಹ್ಮ ಅಲ್ಲಿ ಪ್ರತ್ಯಕ್ಷನಾದ. ಬ್ರಹ್ಮ: ತಾಯಿ, ಕೀರ್ತಿಯ ಭಕ್ತಿ ಪವಿತ್ರವಾದುದು, ಅದರ ಮೇಲೆ ಸಂಶಯವಿಲ್ಲ. ಆಕೆ ನಿನ್ನ ಭಕ್ತಿ. ಮುಂದೆ ನೀನು ಏನು ಮಾಡುವೆ ಎಂದು ನಿನಗೆ ಬಿಟ್ಟಿದ್ದು ಎಂದು ಹೇಳಿ ಮಾಯವಾದ. ಸ್ವಲ್ಪ ಹೊತ್ತು ಪರಮೇಶ್ವರಿ ಏನನ್ನೋ ಯೋಚಿಸಿದಳು. ಪರಮೇಶ್ವರಿ: ನಿನ್ನ ಭಕ್ತಿಯ ಮೇಲೆ ನನಗೆ ಕಿಂಚಿತ್ತು ಅನುಮಾನವಿಲ್ಲ ಕೀರ್ತಿ. ಸರಿ, ನಿನಗೆ ನಾನು ಆ ವರವನ್ನ ಪ್ರದಾನ ಮಾಡುತ್ತೇನೆ. ಆದರೆ ಸತ್ತ ನಿನ್ನನ್ನ ಈಗ ಬದುಕಿಸಲು ಸಾಧ್ಯವಾಗದು. ಆದರೆ ನೀನು ನಿನ್ನ ಭೂತಕಾಲದಲ್ಲಿ ಹೋಗಿ ನಿನ್ನನ್ನ ಕಾಪಾಡಿಕೊಂಡರೆ ಮಾತ್ರ ನೀನು ಆ ಪಾಪಿಗಳಿಗೆ ಶಿಕ್ಷಿಸಲು ಸಾಧ್ಯ. ಕೀರ್ತಿ 1 ಆತ್ಮ: ಸರಿ ತಾಯಿ, ನಾನು ನೀನು ಹೇಳಿದ ಹಾಗೆಯೇ ಮಾಡುತ್ತೇನೆ. ಪರಮೇಶ್ವರಿ: ಆದರೆ ಕೆಲವು ವಿಷಯಗಳು ನೆನಪಿರಲಿ. ನೀನು ಈ ಕಾರ್ಯ ಮುಗಿಸುವವರೆಗೆ ನಾನು ಈ ವರ್ತಮಾನವನ್ನ ಇಲ್ಲಿಯೇ ನಿಲ್ಲಿಸಿರುತ್ತೇನೆ. ನೀನು ಭೂತಕಾಲದಲ್ಲಿ ಕೇವಲ ಒಮ್ಮೆ ಮಾತ್ರ ನಿನಗೆ ಸೂಕ್ತವೆನಿಸಿದಾಗ ನಿನ್ನ ನಿಜವಾದ ರೂಪಕ್ಕೆ ಬರಬಹುದು. ಉಳಿದ ಸಮಯದಲ್ಲಿ ನೀನು ಯಾರಿಗೂ ಕಾಣಿಸುವುದಿಲ್ಲ. ನೀನು ನಿನ್ನ ರೂಪಕ್ಕೆ ಬಂದ 3 ಗಂಟೆಗಳ ನಂತರ ವರ್ತಮಾನ ಪ್ರಾರಂಭವಾಗುತ್ತದೆ. ಆಗ ಭೂತಕಾಲವು ಯಾವ ಸ್ಥಿತಿಯಲ್ಲಿ ಇರುತ್ತದೆಯೋ ಅದೇ ಸ್ಥಿತಿಯಲ್ಲಿ ವರ್ತಮಾನ ಪ್ರಾರಂಭವಾಗುತ್ತದೆ. ನೀನು ಭವಿಷ್ಯವನ್ನ ಬದಲಾಯಿಸಬಹುದೇ ಹೊರತು ಭವಿಷ್ಯವನ್ನ ಯಾರಿಗೂ ಹೇಳುವಂತೆ ಇಲ್ಲ. ಯಾಕಂದ್ರೆ ಅದು ಜಗತ್ತಿನ ನಿಯಮದ ವಿರುದ್ಧ. ಯಾರು ತಮ್ಮ ಭವಿಷ್ಯವನ್ನ ಬಲ್ಲಲು ಸಾಧ್ಯವಿಲ್ಲ. ಒಳ್ಳೆಯದಾಗಲಿ ಮಗು ನಿನಗೆ. ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇದೆ ಎಂದು ಹೇಳಿ ತಾಯಿ 2 ಮಂತ್ರಗಳನ್ನ ಜಪಿಸಿದಳು. ಕೀರ್ತಿಯ ಸುತ್ತ ಇದ್ದ ವಾತಾವರಣ ಬಹಳ ವೇಗವಾಗಿ ಬದಲಾಯಿತು. ಸ್ವಲ್ಪ ಸಮಯದಲ್ಲಿ ಅವಳು ಭೂತಕಾಲವನ್ನ ಪ್ರವೇಶಿಸಿದಳು ಎಂದು ಕೀರ್ತಿ 1 ನಡೆದ ಸಂಗತಿಯನ್ನ ಹೇಳಿದಳು. ಅರಿ ಕೇಳಿ ನನ್ನ ಮೈ ಜುಂಬೆಂದಿತು. ಕೀರ್ತಿ 2: ಅಂದರೆ ನೀನು ಆತ್ಮ. ಈಗ ಸ್ವಲ್ಪ ಸಮಯದಲ್ಲಿ ನೀನು ಮಾಯವಾಗುತ್ತೀಯ. ಇದೇ ಸ್ಥಿತಿಯಲ್ಲಿ ವರ್ತಮಾನ ಶುರುವಾಗುತ್ತದೆ. ಕೀರ್ತಿ 1: ಸರಿಯಾಗಿ ಹೇಳಿದೆ. ಕೇವಲ ಅರ್ಧ ಗಂಟೆ ಮಾತ್ರವಿದೆ. ಕೀರ್ತಿ 2: ಈಗ ನಾವು ಮುಂದೇನು ಮಾಡಬೇಕು?
ಕೀರ್ತಿ ಒಂದು, ಇಷ್ಟರವರೆಗೆ ಏನಾಗುವುದು ಎಂದು ನನಗೆ ತಿಳಿದಿತ್ತು, ಆದರೆ ಇದರ ಮುಂದೆ ಏನಾಗಲಿದೆ ಎಂದು ನನಗೆ ತಿಳಿದಿಲ್ಲ. ಮುಂದೇನು ಮಾಡಬೇಕು ಎಂದು ನಿನಗೆ ಬಿಟ್ಟಿದ್ದು ಕೀರ್ತಿ. ಯೋಚಿಸಿ ನಿರ್ಧಾರ ತೆಗೆದುಕೋ. ಈಗ ವರ್ತಮಾನ ಶುರುವಾಗಲಿದೆ. ನೀನೇ ನಾನಾಗಿರುವುದರಿಂದ ನನ್ನ ಅಸ್ತಿತ್ವ ಇಲ್ಲೇ ಕೊನೆಗೊಳ್ಳುವುದು. ನೀನು ಮತ್ತೆ ಕಷ್ಟದಲ್ಲಿ ಬಿದ್ದರೆ ನಿನಗೆ ಸಹಾಯ ಮಾಡಲು ನಾನು ಇರುವುದಿಲ್ಲ. ಹಾಗಾಗಿ ಏನೇ ಮಾಡಿದರೂ ತುಂಬಾ ಯೋಚಿಸಿ ಎಚ್ಚರಿಕೆಯಿಂದ ಮಾಡು. ಹರಿ ಬರುತ್ತಿರುವ ಕೋಪಕ್ಕೆ ನೇರವಾಗಿ ಹೋಗಿ ಅವನ ಕುತ್ತಿಗೆ ಇಚುಕಿ ಸಾಯಿಸಲು ಮನಸ್ಸಾಗುತ್ತಿದೆ. ಕೀರ್ತಿ ಒಂದು, ಮಾಯವಾಗುತ್ತಿರುವುದು ನೀವಲ್ಲ ಹರಿ, ನಾನು. ಕೊಲೆ ಮಾಡಿದರೆ ನೇರವಾಗಿ ಜೈಲಿಗೆ ಹೋಗುತ್ತೀರಾ. ಸಿಟ್ಟಿನಲ್ಲಿ ತಪ್ಪು ನಿರ್ಧಾರಗಳನ್ನ ಕೈಗೊಂಡರೆ ನನ್ನ ಶ್ರಮಕ್ಕೆ ಅರ್ಥವೇ ಇಲ್ಲದಂತೆ ಆಗುತ್ತದೆ. ಕೀರ್ತಿ ಎರಡು, ಸರಿಯಾಗಿ ಹೇಳಿದೆ. ನಾವು ಯೋಚಿಸಿಯೇ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೇವೆ. ಆದರೆ ನೀನು ನಮ್ಮ ಜೊತೆ ಇದ್ದರೆ ಒಳ್ಳೆಯದಾಗುತ್ತಿತ್ತು. ಕೀರ್ತಿ ಒಂದು ದೊಡ್ಡದಾಗಿ ನಕ್ಕಳು. ಕೀರ್ತಿ ಒಂದು, ಅದು ಹೇಗೆ ತಾನೇ ಸಾಧ್ಯ ಕೀರ್ತಿ? ತಾಯಿಯ ವರದ ಪ್ರಕಾರ ನಾನು ಇಲ್ಲಿಂದ ಹೋಗಲೇಬೇಕು. ಅಷ್ಟಕ್ಕೂ ನೀನೇ ನಾನು. ನಾವು ಬೇರೆ ಬೇರೆ ಕಾಲದವರಾಗಿದ್ದರೂ ನಮ್ಮ ವಿಚಾರಗಳು ಚಿಂತನೆಗಳು ಒಂದೇ. ಎಲ್ಲ ಒಳ್ಳೆಯದೇ ಆಗುತ್ತದೆ. ಅಷ್ಟರಲ್ಲಿ ಕೀರ್ತಿ ಒಂದು ಸ್ವಲ್ಪ ಅದೃಶ್ಯ ಆದಳು. ಅರಿ, ಇದೇನು ನೀನು ಸ್ವಲ್ಪವೇ ಕಾಣುತ್ತಿದ್ದೀಯ? ಕೀರ್ತಿ ಒಂದು, ಯಾಕಂದ್ರೆ ನಾನು ಹೋಗುವ ಕಾಲ ಸಮೀಪಿಸುತ್ತಿದೆ ಎಂದರ್ಥ. ಕೀರ್ತಿ ಎರಡರ ಕಣ್ಣಲ್ಲಿ ನೀರು ತುಂಬಿತು. ಕೀರ್ತಿ ಎರಡು, ನೀನು ಇಲ್ಲದಿದ್ದರೆ ಇಂದು ನನಗೆ ಈ ಪಾಪಿಗಳ ವಿರುದ್ಧ ಹೋರಾಡಲು ಒಂದು ಅವಕಾಶವೂ ದೊರೆಯುತ್ತಿರಲಿಲ್ಲ. ಅತೃಪ್ತ ಆತ್ಮವಾಗಿ ನಾನು ಅಲೆದಾಡಬೇಕಾಗಿತ್ತು. ನಿನಗೆ ನಾನು ತುಂಬಾ ಆಭಾರಿ. ತುಂಬಾ ಥ್ಯಾಂಕ್ಸ್. ಕೀರ್ತಿ ಒಂದು, ನಿನಗೆ ನೀನೇ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೀಯ ಅಷ್ಟೇ. ಇದು ಆ ತಾಯಿಯ ಮಹಿಮೆ. ನಿನ್ನ ಧನ್ಯವಾದ ಅವಳಿಗೆ ಸಲ್ಲಬೇಕು. ಕೀರ್ತಿ ಎರಡು, ನಿಜ. ಕೀರ್ತಿ ಒಂದು, ಸರಿ, ಇನ್ನು 2 ನಿಮಿಷಗಳಿವೆ. ಕೀರ್ತಿ, ಧೈರ್ಯ ತಂದುಕೋ. ಆ ಪಾಪಿಗಳಿಗೆ ಒಂದು ಗತಿ ಕಾಣಿಸು. ಅರಿ, ಕೀರ್ತಿಯ ಕೈಯನ್ನ ಎಂದಿಗೂ ಬಿಡಬೇಡ. ಶುಭವಾಗಲಿ ಎಂದು ಕೀರ್ತಿ ಒಂದು ಮರೆಯಾದಳು. ಕೀರ್ತಿ ಎರಡರ ಕಣ್ಣೀರು ಮಾತ್ರ ಮರೆಯಾಗಲಿಲ್ಲ. ಅಷ್ಟರಲ್ಲಿ ಪರಮೇಶ್ವರಿ ನಿಲ್ಲಿಸಿಟ್ಟಿದ್ದ ವರ್ತಮಾನ ಪುನಃ ಪ್ರಾರಂಭವಾಯಿತು. ಸ್ವಲ್ಪ ಹೊತ್ತಿನ ನಂತರ, ಅಯ್ಯೋ, ಯಾರಾದ್ರೂ ನನ್ನ ಹೆಂಡತಿಯನ್ನ ಕಾಪಾಡಿ, ನನ್ನ ಹೆಂಡತಿ ಕೀರ್ತಿ ನೀರಿನಲ್ಲಿ ಬಿದ್ದಿದ್ದಾಳೆ ಎಂದು ಬೊಬ್ಬೆ ಹಾಕಿದ ಗಿರೀಶ್. ತಕ್ಷಣ ಕೀರ್ತಿ ಮತ್ತು ಹರಿ ಬ್ರಿಡ್ಜ್ ಕಡೆ ನೋಡಿದರು. ಅವನ ರಂಪಾಟ ಕೇಳಿ ಅಕ್ಕಪಕ್ಕದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದವರು ಅಲ್ಲಿಗೆ ಓಡಿ ಬಂದರು. ಅವರಲ್ಲೊಬ್ಬ, ಏನಾಯ್ತಪ್ಪ, ಯಾಕೆ ಬೊಬ್ಬೆ ಹಾಕುತ್ತಿರುವೆ? ನಮ್ಮ ಕಾರಿಗೆ ಆಕ್ಸಿಡೆಂಟ್ ಆಯ್ತು. ನನ್ನ ಹೆಂಡತಿ ನದಿಯಲ್ಲಿ ಬಿದ್ದಳು. ನನಗೆ ಸರಿಯಾಗಿ ಈಜಲು ಬರುವುದಿಲ್ಲ. ಯಾರಾದ್ರೂ ನನ್ನ ಹೆಂಡತಿಯನ್ನ ಕಾಪಾಡಿ. ಅವನ ಕಾರಿನ ಅವಸ್ಥೆ, ಹಣೆ ಮೇಲಾಗಿದ್ದ ರಕ್ತ ತುಂಬಿರುವ ಗಾಯ, ಕಣ್ಣೀರು ನೋಡಿ ಜನ ನಿಜವೆಂದು ನಂಬಿದರು. ನನಗೆ ಈಜಲು ಬರುತ್ತದೆ ಎಂದು ಒಬ್ಬ ನದಿಯಲ್ಲಿ ಹಾರಿದ. ಇನ್ನೊಬ್ಬರು ಪೊಲೀಸರಿಗೆ ಫೋನ್ ಮಾಡಿದರು. ಗಿರೀಶ್ ನಿಜವಾಗಿಯೂ ತನ್ನ ಹೆಂಡತಿಯನ್ನ ಆಕ್ಸಿಡೆಂಟ್ ಅಲ್ಲಿ ಕಳೆದುಕೊಂಡವನಂತೆ ನಾಟಕ ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ಪೊಲೀಸರು ಅಲ್ಲಿಗೆ ಬಂದರು. ಅವರ ಮುಂದೆಯೂ ಮೊಸಳೆ ಕಣ್ಣೀರು ಸುರಿಸಿ ಸುಳ್ಳು ಕಥೆಯನ್ನ ಹೇಳಿದ. ನದಿಯಲ್ಲಿ ಕೀರ್ತಿಯ ಬಾಡಿ ಸಿಗಲಿಲ್ಲವೆಂದು ಆ ವ್ಯಕ್ತಿ ಹೇಳಿದ. ಇದನ್ನೆಲ್ಲ ಕೀರ್ತಿ ಮತ್ತು ಹರಿ ನೋಡುತ್ತಿದ್ದರು. ನೋಡದೆ ಹರಿ, ಇವನ ನಾಟಕ ನಿಜವೆಂದು ನಂಬಬೇಕು, ಹಾಗೆ ನಾಟಕ ಮಾಡುತ್ತೇನೆ. ಮುಂಚೆ ಇಲ್ಲೇ ನಾನು ತಪ್ಪು ಮಾಡಿದ್ದು ಎಂದಳು ಕೀರ್ತಿ. ನಿಜ ಕೀರ್ತಿ, ಈಗ ಅವನು ನಾಟಕ ಮಾಡಿ ಈ ಕೇಸನ್ನ ಇಲ್ಲೇ ಮುಚ್ಚಿ ಬಿಡುತ್ತಾನೆ. ನಿನ್ನ ಆಸ್ತಿಯನ್ನ ಒಡೆದು ಬಿಡುತ್ತಾನೆ. ನಾವು ಏನಾದ್ರೂ ಪ್ಲಾನ್ ಮಾಡ್ಬೇಕು. ಈ ಪಾಪಿಗೆ ಶಿಕ್ಷೆ ದೊರೆಯುವಂತೆ ಮಾಡ್ಬೇಕು. ಅದಕ್ಕಾಗಿ ಗಿರೀಶ್ ವಿರುದ್ಧ ನಾವು ಸಾಕ್ಷಿಗಳನ್ನ ಹುಡುಕಬೇಕು ಎಂದ ಹರಿ. ಬೇಕಾದಷ್ಟು ಸಾಕ್ಷಿಗಳು ಇವೆ ಹರಿ. ಚೇತನಾಗೆ ಅವನು ಫೋನ್ ಮಾಡಿ ಎದುರಿಸಿದ್ದ. ಅವಳಿಗೆ ಫೋನ್ ಮಾಡಿ ಹಿಂದೆ ಇಲ್ಲಿಗೆ ಬರಲು ಹೇಳು. ಆ ರಂಗನಾಥ್ ಬಳಿ ಗಿರೀಶ್ ಸಾಲ ಮಾಡಿದ್ದ, ಅವನು ಒಂದು ಸಾಕ್ಷಿಯೇ. ಮತ್ತೆ ಗಿರೀಶ್ ಕೆಲಸ ಮಾಡುತ್ತಿದ್ದ ಮೆಕ್ಯಾನಿಕ್ ಶಾಪ್ ಓನರ್ ಕೂಡ. ಮಾವ ರಾಮನಾಥ ರಾಯರಿಗೆ ಹುಷಾರಿಲ್ಲ ಎಂದು ಸುಳ್ಳು ಹೇಳಿದ್ದ ಆ ಡಾಕ್ಟರ್ ಬಾಯಿ ಬಿಡಿಸಿದರೆ ಅದು ಕೂಡ ಒಂದು ಸಾಕ್ಷಿ. ಮತ್ತೆ ನನ್ನ ಅತ್ತೆ ನನ್ನ ಒಡವೆಗಳನ್ನು ನಗರದಲ್ಲಿ ಮಾರಿದ್ದರು. ಆ ಅಂಗಡಿಯನ್ನ ಹುಡುಕಿದರೆ ಅದರ ಓನರ್ ಕೂಡ ಒಬ್ಬ ಸಾಕ್ಷಿ. ನೋಡು ಎಷ್ಟೆಲ್ಲ ಸಾಕ್ಷಿಗಳಿವೆ. ಆದರೆ ಈ ಸಾಕ್ಷಿಗಳನ್ನ ಪೊಲೀಸ್ ಸ್ಟೇಷನ್ಗೆ ತರುವುದು ಒಂದು ದೊಡ್ಡ ಕೆಲಸ. ಆ ಚಿಂತೆ ನೀನು ಬಿಟ್ಟು ಬಿಡು, ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಆದರೆ ಇದಕ್ಕೆ 2 ದಿನವಾದ್ರೂ ಬೇಕಾಗುತ್ತದೆ. ಅಲ್ಲೇ ತನಕ ನೀನು ಯಾರಿಗೂ ಕಾಣುವಂತೆ ಇಲ್ಲ. ಅದಕ್ಕಾಗಿ ನೀನು ನನ್ನ ಮನೆಯಲ್ಲಿ ಇರಬೇಕಾಗುತ್ತದೆ. ಹೇಗೋ ಅಮ್ಮ ತವರಿಗೆ ಹೋಗಿದ್ದಾರೆ. ಅವರು ಬರಲು ಇನ್ನು 7 ದಿನ. ಚೇತನ ಕೂಡ ನಮ್ಮ ಮನೆಯಲ್ಲೇ ಇರಲಿ. ನಾನು ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಇರೋಣ ಎಂದು ಅಂದುಕೊಂಡಿದ್ದೆ. ಅವರು ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಬೇಡ ಕೀರ್ತಿ, ಈ ವಿಷಯ ಸದ್ಯಕ್ಕೆ ನಿನ್ನ ಮತ್ತು ಚೇತನ ಮಧ್ಯೆ ಇರುವುದೇ ಲೇಸು. ಅವರು ಆವೇಶದಲ್ಲಿ ಬಂದು ಬೇರೆ ನಿರ್ಧಾರಗಳನ್ನ ಕೈಗೊಂಡರೆ ಕಷ್ಟ. ನೀನು ಹೇಳುತ್ತಿರುವುದು ಸರಿಯಾಗಿದೆ. ಅಷ್ಟರಲ್ಲಿ ಬ್ರಿಡ್ಜ್ ಕಡೆ ವಿನಯ ಪ್ರಸಾದರು ತಮ್ಮ ಪರಿವಾರದೊಂದಿಗೆ ಬಂದರು. ಅವರನ್ನು ನೋಡಿ ಕೀರ್ತಿಗೆ ಅಳು ಬಂತು. ವೀಣಾ, ಸುಚಿತ್ರ, ರಾಹುಲ್ ತುಂಬಾ ಅಳುತ್ತಿದ್ದರು. ವಿನಯ ಪ್ರಸಾದರು ಮಂಕಾಗಿದ್ದರು. ಅವರೆಲ್ಲರ ಅವಸ್ಥೆ ಕಂಡು ಕೀರ್ತಿ ಬಿಕ್ಕಿ ಬಿಕ್ಕಿ ಅತ್ತಳು. ಕೀರ್ತಿ, ನೀನು ಅಳಬೇಡ, ಧೈರ್ಯ ತಂದುಕೋ. ಇದಕ್ಕೆ ಅಂತ್ಯ ಬೇಗ ಬರಲಿದೆ. ಆದರೆ ನೀನು ಹೀಗೆ ಅತ್ತರೆ ನಾವು ಅದನ್ನ ತಲುಪಲು ಸಾಧ್ಯವಿಲ್ಲ. ನೆನಪಿರಲಿ,
ಆ ಕೀರ್ತಿಯ ಶ್ರಮಕ್ಕೆ ಜಯ ದೊರಕಲಾದರೂ ನಾವು ನಮ್ಮ ಗುರಿಯನ್ನ ತಲುಪಲೇಬೇಕು. ಕೀರ್ತಿಗೆ ಅದು ನಿಜವೆನಿಸಿತು. ಸ್ವಲ್ಪ ಸುಧಾರಿಸಿಕೊಂಡಳು. ಕೀರ್ತಿ, ನೀನು ಜಾಸ್ತಿ ಹೊತ್ತು ಇಲ್ಲಿ ಇರುವುದು ಸರಿಯಲ್ಲ. ನಿನ್ನನ್ನು ಇಲ್ಲಿ ಯಾರಾದ್ರೂ ನೋಡಿದರೆ ತುಂಬಾ ಕಷ್ಟ. ನಡೆ, ನಾವು ಇಲ್ಲಿಂದ ತೆರಳೋಣ. ನಿನ್ನನ್ನು ಮನೆಯಲ್ಲಿ ಬಿಟ್ಟು ನಾನು ಇಲ್ಲಿಗೆ ಪುನಃ ಬರುತ್ತೇನೆ. ಇಲ್ಲಿ ಏನು ನಡೆಯುತ್ತಿದೆ ಎಂದು ಅರಿಯುವುದು ನಮ್ಮ ಗುರಿ ಸಾಧನೆಗೆ ಅತ್ಯವಶ್ಯಕ. ಸರಿ. ಹರಿ ಕೀರ್ತಿಯನ್ನ ಒಳದಾರಿಯಲ್ಲಿ ಕರೆದುಕೊಂಡು ಹೋಗಿ ಮನೆಯಲ್ಲಿ ಬಿಟ್ಟ ಮತ್ತು ಏನೂ ಗೊತ್ತಿಲ್ಲದವರಂತೆ ಬ್ರಿಡ್ಜ್ ಹತ್ತಿರ ಬಂದು ಆತಂಕವನ್ನ ತೋರಿಸಿದ. ಪೊಲೀಸರು ದೊಡ್ಡ ದೊಡ್ಡ ಕ್ರೇನ್ಗಳನ್ನು ತಂದು ಬಾಡಿಯನ್ನ ಹುಡುಕಲು ಪ್ರಯತ್ನಿಸಿದರು. ಆದರೆ ಅದು ಅವರಿಗೆ ಸಿಗಲಿಲ್ಲ. ನೀರಿನ ರಭಸಕ್ಕೆ ಕೀರ್ತಿಯ ಶವ ಕೊಚ್ಚಿಕೊಂಡು ಹೋಗಿರಬಹುದೇನೋ ಎಂದು ಊಹಿಸಿದರು. ಆಕ್ಸಿಡೆಂಟ್ ಅಲ್ಲಿ ಕೀರ್ತಿ ಸತ್ತಿದ್ದಾಳೆ ಎಂದು ಭಾವಿಸಿದರು. ಅಷ್ಟರಲ್ಲಿ ಅಲ್ಲಿ ರಾಮನಾಥರಾಯರು ಮತ್ತು ಸುಶೀಲ ಬಂದು ತಮ್ಮ ಅಳುವಿನ ನಾಟಕವನ್ನ ಪ್ರಾರಂಭಿಸಿದ್ದರು. ಇದನ್ನೆಲ್ಲ ಕಂಡ ಹರಿಗೆ ತುಂಬಾ ಸಿಟ್ಟು ಬರುತ್ತಿತ್ತು. ಆದರೆ ಅವನು ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡಿದ. ವಿನಯ ಪ್ರಸಾದರ ಮನೆಯವರಿಗೆ ಸಾಂತ್ವನ ಹೇಳಿದ. ಅಲ್ಲಿಂದ ತೆರಳಿದ. ಮೊದಲು ಚೇತನಾಗೆ ಫೋನ್ ಮಾಡಿ ಅರ್ಜೆಂಟ್ ಬರುವಂತೆ ಹೇಳಿದ. ಆದರೆ ಕಾರಣ ಅವನು ಸರಿಯಾಗಿ ಹೇಳಲಿಲ್ಲ. ಅವಳು ಒಪ್ಪಿಕೊಂಡು ಗಾಬರಿಯಿಂದ ಬಸ್ ಹತ್ತಿದಳು. ಹರಿ ಉಳಿದ ಸಾಕ್ಷಿಗಳನ್ನ ಹುಡುಕಲು ಪ್ರಯತ್ನಿಸಿದ. ಆ ದಿನ ರಾತ್ರಿ ಚೇತನ ಊರಿಗೆ ಬಂದು ಮುಟ್ಟಿದಳು. ಹರಿ ಅವಳನ್ನ ತನ್ನ ಮನೆಗೆ ಕರೆದುಕೊಂಡು ಬಂದ. ಚೇತನನ್ನ ಕಂಡ ಕೀರ್ತಿ ತುಂಬಾ ಖುಷಿಪಟ್ಟಳು. ಎಲ್ಲ ಸೇರಿ ಊಟ ಮಾಡಿದರು. ಹರಿ, ನನ್ನನ್ನು ಯಾಕೆ ಅರ್ಜೆಂಟ್ ಆಗಿ ಬರಲು ಹೇಳಿದ್ದು? ಕೀರ್ತಿ, ನೀನು ಹರಿ ಮನೆಯಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳಿದಳು ಚೇತನ. ಕೀರ್ತಿ ಅವಳಿಗೆ ಬೆಂಗಳೂರಿನಲ್ಲಿ ನಡೆದ ವಿಷಯವನ್ನ ತಿಳಿಸಿದಳು. ಮರಣ ದಿನ ತಾನು ಮಾಡಿದ ರಂಪಾಟದ ಬಗ್ಗೆ, ಗಿರೀಶ್ ಅವಳನ್ನ ಸಾಯಿಸಲು ಪ್ರಯತ್ನಿಸಿದ್ದರ ಬಗ್ಗೆ ಎಲ್ಲವನ್ನ ಹೇಳಿದಳು. ಆದರೆ ಅವಳು ವರ್ತಮಾನದ ಕೀರ್ತಿಯ ಬಗ್ಗೆ ಮುಚ್ಚಿಟ್ಟಳು. ಆಮೇಲೆ ಏನಾಯ್ತೆ? ನೀನು ನದಿಯಲ್ಲಿ ಬಿದ್ದ ನಂತರ ಏನು ನಡೆಯಿತು? ನಿನಗೆ ಈಜಲು ಬರುವುದಿಲ್ಲ ತಾನೇ ಎಂದಳು ಚೇತನ. ಅದು ನಾನು ಅದೇ ದಾರಿಯಿಂದ ಹೋಗುತ್ತಿದ್ದೆ. ಆಗ ಇವಳು ಬೀಳುತ್ತಿರುವುದನ್ನ ಇನ್ನೊಂದು ಕಡೆಯಿಂದ ಕಂಡೆ. ಹಾಗೆ ಅವಳನ್ನ ಕಾಪಾಡಿದ ನಂತರ ಅವಳು ಎಲ್ಲವನ್ನ ಹೇಳಿದಳು. ಹಾಗಾಗಿ ನಾವು ಸಾಕ್ಷಿಯನ್ನ ಹುಡುಕಿ ನಂತರ ಗಿರೀಶನ್ನ ಎಕ್ಸ್ಪೋಸ್ ಮಾಡುವ ಪ್ಲಾನ್ ಮಾಡಿದೆವು. ಅಲ್ಲೇ ತನಕ ಅವಳು ನನ್ನ ಮನೆಯಲ್ಲೇ ಇರುತ್ತಾಳೆ ಎಂದ ಹರಿ. ಕೀರ್ತಿ ಮತ್ತು ಹರಿ ಪರಸ್ಪರ ಮುಖವನ್ನ ನೋಡಿದರು. ಕೀರ್ತಿ, ನಾನು ಹೇಳಿದ ಹಾಗೆ ಆಯ್ತು ನೋಡಿ. ನಾನು ನಿನಗೆ ಹೇಳಿದ್ದೆ ತಾನೆ, ಅವನನ್ನ ನೋಡಿದರೆ ಒಳ್ಳೆಯ ಅಭಿಪ್ರಾಯ ಬರುತ್ತಿಲ್ಲ ಅಂತ. ನಿಜ, ನಾನು ತುಂಬಾ ವರ್ಷಗಳ ಮುಂಚೆ ನಾನು ಅವನನ್ನು ಅಲ್ಲೇ ನೋಡಿದ್ದೆ. ನನ್ನ ಫ್ರೆಂಡ್ಗೆ ಚುಡಾಯಿಸುತ್ತಿದ್ದ. ಆದರೆ ನನಗೆ ಅದು ಮರೆತೇ ಹೋಗಿತ್ತು. ಇಂತಹ ಪಾಪಿಗೆ ಕಠಿಣ ಶಿಕ್ಷೆ ದೊರೆಯಲೇಬೇಕು. ಈ 2 ದಿನಗಳಲ್ಲಿ ಪೊಲೀಸರು ಈ ಕೇಸನ್ನ ಮುಚ್ಚಲಿದ್ದಾರೆ ಎಂದು ಕೇಳಿದ್ದೇನೆ. ನಾನು ಸಾಕ್ಷಿಗಳನ್ನ ಒಟ್ಟು ಮಾಡುತ್ತಿದ್ದೇನೆ. ಇನ್ನು 2 ದಿನಗಳಲ್ಲಿ ಎಲ್ಲಾ ಸಾಕ್ಷಿ ದೊರೆಯುವುದು. ಅಲ್ಲೇ ತನಕ ನೀನು ಇಲ್ಲಿಂದ ಹೊರಬೀಳುವಂತೆ ಇಲ್ಲ ಎಂದ ಹರಿ. ನಾನು ನಿನ್ನ ಪರವಾಗಿ ಸಾಕ್ಷಿ ಹೇಳುತ್ತೇನೆ. ಹೇಗೆ ನನಗೆ ಟ್ರಾನ್ಸ್ಫರ್ ಆಯ್ತು, ಹೇಗೆ ಆ ನೀಚ ಅವನ ಅಪ್ಪನ ಮೊಬೈಲ್ ನಿಂದ ನನಗೆ ಹೆದರಿಸಿದ ಎಲ್ಲವನ್ನ ಹೇಳುತ್ತೇನೆ ಎಂದಳು ಚೇತನ. ನಿಮ್ಮಿಬ್ಬರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ ಎಂದು ಕಣ್ಣೀರಿಟ್ಟಳು ಕೀರ್ತಿ. ಪ್ರತಿಯೊಂದಕ್ಕೂ ಅಳುವುದು ಸೂಕ್ತವಲ್ಲ. ಆಗ ತಾನೇ ನಿನಗೆ ನಾನು ಏನು ಹೇಳಿದ್ದೆ ಎಂದು ನೆನಪಿಸಿಕೋ ಎಂದ ಹರಿ. ಕೀರ್ತಿಗೆ ಅವನ ಮಾತಿನ ತಾತ್ಪರ್ಯ ತಿಳಿಯಿತು. ನಿಜ ಎನ್ನುವಂತೆ ತಲೆ ಅಲ್ಲಾಡಿಸಿದಳು. ಚೇತನಾಗೆ ಅವರ ಮಾತಿನ ಒಳ ಅರ್ಥ ತಿಳಿಯಲಿಲ್ಲ. ಈ 2 ದಿನಗಳಲ್ಲಿ ಹರಿ ತುಂಬಾ ಕಷ್ಟಪಟ್ಟು ಸಾಕ್ಷಿಗಳನ್ನ ಒಟ್ಟು ಮಾಡಿದ. ಸತ್ಯ ಹೇಳಲು ರಂಗನಾಥ, ಆ ಒಡವೆ ಅಂಗಡಿಯ ಮಾಲೀಕ, ಮೆಕ್ಯಾನಿಕ್ ಶಾಪ್ ಓನರ್ ಎಲ್ಲ ಒಪ್ಪಿಕೊಂಡರು. ಗಿರೀಶ್ ಎಂಜಿನಿಯರ್ ಅಲ್ಲ ಎನ್ನುವುದಕ್ಕೆ ಸಾಕ್ಷಿ ದೊರೆಯಿತು. ರಾಮನಾಥ ರಾಯರಿಗೆ ಹುಷಾರಿಲ್ಲ ಎಂದು ಸುಳ್ಳು ಹೇಳಿದ ಡಾಕ್ಟರ್ ಮೊದಲು ಸತ್ಯ ಹೇಳಲು ನಿರಾಕರಿಸಿದ. ಆದರೆ ಹರಿ ಹೆದರಿಸಿದ ರೇಂಜಿಗೆ ಅವನು ಸತ್ಯ ಹೇಳಲು ಒಪ್ಪಿಕೊಂಡ. 2 ದಿನಗಳ ನಂತರ ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ಕೇಸನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಇದು ಆಕ್ಸಿಡೆಂಟ್ ಎಂದು ತೀರ್ಮಾನವಾಗಿದೆ. ಬಹುಶಃ ನದಿಯ ರಭಸಕ್ಕೆ ಕೀರ್ತಿಯ ಬಾಡಿ ಕೊಚ್ಚಿಕೊಂಡು ಹೋಗಿದೆ. ಹಾಗಾಗಿ ನಾವು ಈ ಕೇಸನ್ನ ಕ್ಲೋಸ್ ಮಾಡುತ್ತಿದ್ದೇವೆ ಎಂದು ಪೊಲೀಸ್ ಅಧಿಕಾರಿ ರಮೇಶ್, ಅಲ್ಲಿ ಗಿರೀಶ್ ಮನೆಯವರು, ಕೀರ್ತಿಯ ಮನೆಯವರು ಬಂದಿದ್ದರು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್, ಕೇಸ್ ಕ್ಲೋಸ್ ಮಾಡುವ ಮುಂಚೆ ನನ್ನ ಬಾಯಿಯಿಂದ ಸತ್ಯವನ್ನ ಕೇಳಿ ಎಂದು ಹೇಳಿದಳು. ಆಗ ತಾನೇ ಅಲ್ಲಿಗೆ ಬಂದ ಕೀರ್ತಿ. ಸ್ಟೇಷನ್ ಒಳಗೆ ಬರುತ್ತಿದ್ದ ಕೀರ್ತಿಯನ್ನ ಕಂಡು ಬೆಚ್ಚಿ ಬಿದ್ದ ಗಿರೀಶ್. ಕೀರ್ತಿಗೆ ಜಯ ದೊರೆಯುವುದೇ ನೋಡೋಣ. ಕೀರ್ತಿಯನ್ನ ಕಂಡು ಹಾರ್ಟ್ ಅಟ್ಯಾಕ್ ಬಂದ ಹಾಗೆ ಆಯ್ತು. ರಾಮನಾಥರಾಯರು ಮತ್ತು ಸುಶೀಲ ಬೆದರಿದರು. ಕೀರ್ತಿಯನ್ನ ಕಂಡು ವಿನಯ ಪ್ರಸಾದರು ಮತ್ತು ವೀಣಾ ತುಂಬಾ ಅಚ್ಚರಿಪಟ್ಟರು. ಖುಷಿಯಿಂದ ಕೀರ್ತಿಯನ್ನ ಆಲಂಗಿಸಿದರು. ನಿನ್ನನ್ನ ನೋಡಿ ತುಂಬಾ ಖುಷಿಯಾಗುತ್ತಿದೆ ಎಂದಳು ವೀಣಾ ಕಣ್ಣೀರಿಡುತ್ತಾ. ವಿನಯ ಪ್ರಸಾದರು ಕೀರ್ತಿಯ ತಲೆ ಸವರಿದರು. ನೀವು ಜೀವಂತ ಇದ್ದೀರಾ? ಹೇಗೆ? ನಿಮ್ಮನ್ನು ಯಾರು ಕಾಪಾಡಿದರು ಎಂದು ಇನ್ಸ್ಪೆಕ್ಟರ್ ರಮೇಶ್. ಕೀರ್ತಿ, ನೀನು ಜೀವಂತವಾಗಿ ಇದ್ದೀಯಾ? ನಂಬಲು ಸಾಧ್ಯವಿಲ್ಲ ಎಂದು ಅವಳನ್ನ ಆಲಂಗಿಸಲು ಬಂದ ಗಿರೀಶ್. ತಕ್ಷಣ ಅವನನ್ನ ದೂಡಿದಳು ಕೀರ್ತಿ. ಇನ್ಸ್ಪೆಕ್ಟರ್, ನಾನು ಜೀವಂತವಾಗಿದ್ದೇನೆ. ನದಿಯಲ್ಲಿ ಬಿದ್ದ ನನ್ನನ್ನ ಕಾಪಾಡಿದ್ದು ನನ್ನ ಸ್ನೇಹಿತ ಹರಿ. ಆಗ ಹರಿ ಸ್ಟೇಷನ್ ಒಳಗಡೆ ಬಂದ. ತನ್ನ ಮಾತನ್ನ ಮುಂದುವರಿಸಿದಳು. ಮತ್ತು ನನ್ನನ್ನ ಸಾಯಿಸಲು ಪ್ರಯತ್ನಿಸಿದ್ದು ನನ್ನ ಗಂಡ ಗಿರೀಶ್ ಎಂದು ಗಿರೀಶ್ ಕಡೆ ಬೆರಳು ತೋರಿಸಿದಳು. ಇದನ್ನು ಕೇಳಿ ವಿನಯ ಪ್ರಸಾದರಿಗೆ ಮತ್ತು ವೀಣಾಗೆ ಶಾಕ್ ಆಯ್ತು. ಕೀರ್ತಿ, ಇದೇನು ಹೇಳುತ್ತಿದ್ದೀಯಾ? ನದಿಯಲ್ಲಿ ಬಿದ್ದು ಜ್ಞಾಪಕ ಶಕ್ತಿ ಕಳೆದುಕೊಂಡಿದ್ದೀಯಾ ಹೇಗೆ ಎಂದ ಗಿರೀಶ್. ಜ್ಞಾಪಕ ಶಕ್ತಿಯನ್ನ ಕಳೆದುಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು. ನಿಮ್ಮಂತಹ ಕ್ರೂರಿಯನ್ನ ಮದುವೆಯಾಗಿದ್ದೆ ಎಂದು ಮರೆತು ಸ್ವಲ್ಪ ಆಯಾಗಿ ಇರಬಹುದಿತ್ತು.
ಆದರೆ ಏನು ಮಾಡಲಿ, ನೀವು ಮಾಡಿದ ಎಲ್ಲಾ ಮೋಸ, ನನ್ನ ವಿರುದ್ಧ ಮಾಡಿದ ಎಲ್ಲಾ ಷಡ್ಯಂತ್ರ ಎಲ್ಲವೂ ಚೆನ್ನಾಗಿ ನೆನಪಿದೆ. ಕೀರ್ತಿ ಅವರೇ, ಹೀಗೆ ಒಗಟಾಗಿ ಮಾತನಾಡಿದರೆ ನನಗೆ ಏನೂ ಅರ್ಥವಾಗುವುದಿಲ್ಲ. ಸರಿಯಾಗಿ ಬಿಡಿಸಿ ಹೇಳಿ ಎಂದ ರಮೇಶ್. ಸರ್, ಇದು ಒಂದು ಆಕ್ಸಿಡೆಂಟ್ ಅಲ್ಲ, ಇದು ಯೋಚಿಸಿ ಮಾಡಿದ ಕೊಲೆ ಪ್ರಯತ್ನ. ನನ್ನ ಆಸ್ತಿಗಾಗಿ ನನ್ನ ಗಂಡ, ಅತ್ತೆ, ಮಾವ ಸೇರಿ ನನ್ನನ್ನ ಸಾಯಿಸಲು ಪ್ರಯತ್ನಿಸಿದರು. ನನ್ನ ಮನೆಯವರಿಗೆ ಇಂಜಿನಿಯರಿಂಗ್ ಎಂದು ಸುಳ್ಳು ಹೇಳಿ ಮೋಸ ಮಾಡಿ ನನ್ನನ್ನ ಮದುವೆಯಾದರು. ಮದುವೆಯ ನಂತರ ಸುಳ್ಳು ಹೇಳಿ ನಾಟಕ ಮಾಡಿ ನನ್ನ ಹಣವನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿದರು. ಯಾವಾಗ ನನಗೆ ಸತ್ಯ ತಿಳಿಯಿತೋ ಆಗ ನನ್ನನ್ನ ಕೊಲ್ಲಲು ಯತ್ನಿಸಿದರು ಎಂದು ಕೀರ್ತಿ ಒಂದೊಂದನ್ನೇ ಹೇಳುತ್ತಾ ಹೋದಳು. ಗಿರೀಶ್ ಸಂಬಂಧ ಬಂದಾಗಿನಿಂದ ಹಿಡಿದು ಅವಳಿಗೆ ಸಾಯಿಸಲು ಪ್ರಯತ್ನಿಸಿದ್ದರವರೆಗೂ ಚಾಚು ತಪ್ಪದೆ ಎಲ್ಲವನ್ನ ಹೇಳಿದಳು. ಇದನ್ನು ಕೇಳಿ ವಿನಯ ಪ್ರಸಾದರವರಿಗೆ ಕೆಂಡದಂತಹ ಕೋಪ ಬಂತು. ಅವರು ಗಿರೀಶ್ಗೆ ಬಾರಿಸಲು ಹೋದರು. ಅವರನ್ನ ರಮೇಶ್ ತಡೆದರು. ಇಲ್ಲಿ ರಾಯರೇ, ಗಿರೀಶ್ ತಪ್ಪು ಮಾಡಿದ್ದೇ ಆದರೆ ಅವನಿಗೆ ಶಿಕ್ಷೆ ಕಾನೂನು ಕೊಡುತ್ತದೆ. ನೀವು ಈಗೆಲ್ಲ ಇಲ್ಲಿ ವರ್ತಿಸಬೇಡಿ ಎಂದ ರಮೇಶ್. ಇದೇನು ಸುಳ್ಳು ಕತೆ ಕಟ್ಟುತ್ತಿದ್ಯಾ ಕೀರ್ತಿ? ಏನಾಗಿದೆ ನಿನಗೆ? ಇನ್ಸ್ಪೆಕ್ಟರ್ ನನ್ನನ್ನ ನಂಬಿ, ನಾನು ಈ ರೀತಿ ಯಾವತ್ತೂ ಮಾಡಿಲ್ಲ ಎಂದ ಗಿರೀಶ್. ಸಾಕು ಮಾಡು ನಿನ್ನ ನಾಟಕವನ್ನ ಗಿರೀಶ್, ಇನ್ನು ನಿನ್ನ ನಾಟಕ ನಡೆಯದು ಎಂದು ಕಿರುಚಿದಳು ಕೀರ್ತಿ. ಕಾನೂನಿಗೆ ಸಾಕ್ಷಿ ಬೇಕು ಕೀರ್ತಿ, ನಿನ್ನ ಹೇಳಿಕೆ ಇಲ್ಲಿ ನಡೆಯದು. ಸಾಕ್ಷಿ ಸಮೇತ ಇಲ್ಲಿಗೆ ಬಂದಿದ್ದೇನೆ. ನಾನು ಇಷ್ಟು ದಿನ ಅರಿಯಮನೆಯಲ್ಲೇ ಇದ್ದೆ. ಎಲ್ಲ ಸಾಕ್ಷಿಗಳನ್ನ ಹುಡುಕಿ ನಿಮ್ಮ ಮುಂದೆ ಬರುವುದು ನಮ್ಮ ಉದ್ದೇಶವಾಗಿತ್ತು. ಸಾಕ್ಷಿ ಹುಡುಕಲು ಸಹಾಯ ಮಾಡಿದ್ದು ಅರಿ. ಎಲ್ಲರನ್ನೂ ಇಲ್ಲಿಗೆ ಕರೆ. ಇವನಿಗೆ ಒಂದೊಂದಾಗಿ ಸಾಕ್ಷಿಗಳನ್ನ ತೋರಿಸೋಣ. ಹರಿ ಎಲ್ಲರನ್ನ ಒಳಗಡೆ ಕರೆದ. ರಂಗನಾಥ್, ಸರ್, ಗಿರೀಶ್ ನನ್ನಿಂದ 10 ಲಕ್ಷ ತೆಗೆದುಕೊಂಡಿದ್ದ, ಇನ್ನೂ ಕೊಟ್ಟಿಲ್ಲ. ಇವನು ಒಬ್ಬ ಇಂಜಿನಿಯರಿಂಗ್ ಅಲ್ಲ, PUC ಪಾಸ್ ಮಾಡಿದ್ದು ಸುಳ್ಳು ಇವನು. ಹರಿ, ಇನ್ಸ್ಪೆಕ್ಟರ್ ನಲ್ಲಿ ಈ ಡಾಕ್ಯುಮೆಂಟ್ ನೋಡಿ. ಇದರಲ್ಲಿ ಅವನು ಇಂಜಿನಿಯರಿಂಗ್ ಅಲ್ಲ ಮತ್ತು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರಲಿಲ್ಲ ಎಂಬ ವಿವರಗಳನ್ನು ಸ್ಪಷ್ಟಪಡಿಸಲಾಗಿದೆ. ಮೆಕ್ಯಾನಿಕ್ ಶಾಪ್ ಓನರ್, ಸರ್, ಇವನು ಮುಂಚೆ ನಮ್ಮ ಶಾಪ್ ಅಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದ. ಶುದ್ಧ ಪೋಲಿಯಾಗಿದ್ದ. ಸಾಲ ತೆಗೆದುಕೊಳ್ಳುವುದು, ಹುಡುಗಿಯರಿಗೆ ಚುಡಾಯಿಸುವುದು ಇವನ ಇಷ್ಟದ ಕೆಲಸವಾಗಿತ್ತು. ಡಾಕ್ಟರ್, ಸರ್, ಈ ಗಿರೀಶ್ ನನ್ನ ಆಸ್ಪತ್ರೆಗೆ ಬಂದು ಹಣದ ಮೋಹವನ್ನು ತೋರಿಸಿ ಕೀರ್ತಿಗೆ ಸುಳ್ಳು ಹೇಳುವಂತೆ ಹೇಳಿದ. ನಾನು ಹಣದ ಆಸೆಯಿಂದ ಒಪ್ಪಿಕೊಂಡು ರಾಮನಾಥ ರಾಯರಿಗೆ ಆಪರೇಷನ್ ಮಾಡಬೇಕು, ಅದಕ್ಕಾಗಿ 20 ಲಕ್ಷ ಬೇಕು ಎಂದು ಸುಳ್ಳು ಹೇಳಿದೆ. ನಾನು ಮಾಡಿದ್ದು ತಪ್ಪು ಸರ್, ನನ್ನನ್ನ ಕ್ಷಮಿಸಿಬಿಡಿ. ಒಡವೆ ಅಂಗಡಿ ಮಾಲೀಕ, ಸರ್, ಒಂದು ದಿನ ಈ ಸುಶೀಲಾ ಅಮ್ಮ ಬಂದು ಕೆಲವೊಂದು ಒಡವೆಗಳನ್ನ ಮಾರಿದ್ದರು. ಸ್ವಲ್ಪ ದಿನಗಳ ನಂತರ ಅವರ ಮಗ ಬಂದು ಅವುಗಳನ್ನ ಬಿಡಿಸಿಕೊಂಡು ಹೋಗಿದ್ದ. ನಂತರ ಚೇತನ ಒಳಗೆ ಬಂದಳು. ಹೇಗೆ ಗಿರೀಶ್ ಅವಳನ್ನ ಎದುರಿಸಿದ್ದ, ಅವಳಿಗೆ ಟ್ರಾನ್ಸ್ಫರ್ ಮಾಡಿಸಿದ, ಯಾಕೆ ಹೀಗೆ ಮಾಡಿದ ಎಂದು ಎಲ್ಲವನ್ನ ಹೇಳಿದಳು. ಗಿರೀಶ್ ಮುಖ ಭಯದಿಂದ ಕೂಡಿತ್ತು. ಗಿರೀಶ್, ಒಂದು ಸಾಕ್ಷಿ ಹೇಳುತ್ತಿದ್ದೆ ತಾನೆ, ನೋಡು ಎಷ್ಟು ಸಾಕ್ಷಿಗಳನ್ನು ತಂದಿದ್ದೇನೆ, ಈಗ ಏನು ಹೇಳುವೆ? ಗಿರೀಶ್ ಏನನ್ನು ಯೋಚಿಸಿದ. ಗಿರೀಶ್, ಹೇಳಿ, ಇದೆಲ್ಲ ಏನು ಎಂದ ರಮೇಶ್. ಸರ್, ಇವರು ಹೇಳಿದ್ದು ನಿಜ. ನಾನು ಸುಳ್ಳು ಹೇಳಿ ಕೀರ್ತಿಯನ್ನ ಮದುವೆಯಾದೆ, ಅವಳಿಂದ ಸುಳ್ಳು ಹೇಳಿ ಹಣವನ್ನ ಪಡೆದೆ. ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎಂದ ಗಿರೀಶ್. ಅದನ್ನು ಕೇಳಿ ಕೀರ್ತಿ, ಹರಿ, ಚೇತನಗೆ ತುಂಬಾ ಖುಷಿಯಾಯಿತು. ಆದ್ರೆ ಸರ್, ಇವಳನ್ನ ಸಾಯಿಸಲು ನಾನು ಪ್ರಯತ್ನಿಸಿಲ್ಲ. ಇವಳು ಸುಳ್ಳು ಹೇಳುತ್ತಿದ್ದಾಳೆ, ಇದು ಅವಳ ನಾಟಕ ಎಂದ ಗಿರೀಶ್. ಕೀರ್ತಿ ಯಾಕೆ ಸುಳ್ಳು ಹೇಳುತ್ತಾಳೆ ಎಂದ ರಮೇಶ್. ಸರ್, ನನ್ನ ಸತ್ಯ ಗೊತ್ತಾದಾಗ ಕೀರ್ತಿಗೆ ಸಿಟ್ಟು ಬಂತು. ನನ್ನಿಂದ ಡೈವರ್ಸ್ ಕೇಳಿದಳು. ನಾನು ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಡಿವೋರ್ಸ್, ನಮ್ಮಲ್ಲೇ ಇದನ್ನು ಬಗೆಹರಿಸಿಕೊಳ್ಳೋಣ ಅಂದೆ. ಆದ್ರೆ ಅದಕ್ಕೆ ಅವಳು ಒಪ್ಪಲಿಲ್ಲ. ಯಾಕಂದ್ರೆ ಅವಳು ಅರಿಯನ್ನ ಪ್ರೀತಿಸುತ್ತಿದ್ದಳು. ನನಗೆ ಯಾಕೋ ಅವಳೇ ಈ ಆಕ್ಸಿಡೆಂಟ್ ನಾಟಕ ಮಾಡಿ ತಾನೇ ಖುದ್ದಾಗಿ ನೀರಿನಲ್ಲಿ ಬಿದ್ದಳು ಎಂದು ಅನಿಸುತ್ತಿದೆ. ಯಾಕಂದ್ರೆ ಬ್ರಿಡ್ಜ್ ಹತ್ತಿರ ಬಂದಾಗ ಇವಳು ನನ್ನ ಕೈ ಹಿಡಿದಳು, ಹಾಗೆ ನನ್ನ ಕಾರ್ ಮರಕ್ಕೆ ಡಿಕ್ಕಿ ಹೊಡೆಯಿತು. ಈಗ ಎಲ್ಲ ಅರ್ಥವಾಗುತ್ತಿದೆ ಕೀರ್ತಿ. ಎಲ್ಲಾ ನನ್ನ ತಲೆ ಮೇಲೆ ಹಾಕಿ ಅರಿಯನ್ನ ಮದುವೆಯಾಗುವ ಪ್ಲಾನ್ ಮಾಡಿದ್ದೆ ನೀನು ಎಂದು ಮಾತು ಬದಲಿಸಿದ ಗಿರೀಶ್. ನಿಜ ಎನ್ನುವಂತೆ ರಾಮನಾಥ್ ಮತ್ತು ಸುಶೀಲಾ ತಲೆ ಅಲ್ಲಾಡಿಸಿದರು. ಏನೇನೋ ಹೇಳಬೇಡ ಗಿರೀಶ್. ಸರ್, ಇವನು ನಾಟಕ ಮಾಡುತ್ತಿದ್ದಾನೆ. ನಾನು ನಿನ್ನನ್ನ ಸಾಯಿಸಲು ಪ್ರಯತ್ನಿಸಿದೆ ಎನ್ನಲು ನಿನ್ನ ಬಳಿ ಏನು ಸಾಕ್ಷಿ ಇದೆ? ಸಾಕ್ಷಿ ತಂದು ತೋರಿಸು. ಅಲ್ಲದೆ ಅರಿ, ನೀನು ಅಷ್ಟು ಹೊತ್ತಲ್ಲಿ ಕಾಲೇಜಿನಲ್ಲಿ ಇರಬೇಕಿತ್ತು. ಅದನ್ನು ಬಿಟ್ಟು ಬ್ರಿಡ್ಜ್ ಕಡೆ ಏನು ಮಾಡುತ್ತಿದ್ದೆ? ಇದನ್ನೆಲ್ಲ ನೋಡಿದರೆ ನನ್ನ ಶಂಕೆ ನಿಜವೆಂದು ಅನಿಸುತ್ತಿದೆ ಎಂದ ಗಿರೀಶ್. ಏನೋ ಕೆಲಸ ಇತ್ತು, ಅದಕ್ಕೆ ಬ್ರಿಡ್ಜ್ ಕಡೆಯಿಂದ ಹೋಗುತ್ತಿದ್ದೆ. ಆಗ ಕೀರ್ತಿ ಬೀಳುವುದನ್ನ ನೋಡಿದೆ, ಅವಳನ್ನ ಕಾಪಾಡಿದೆ ಅಷ್ಟೇ ಎಂದ ಹರಿ. ಅವನಿಗೆ ಕೀರ್ತಿ ಒಂದರ ವಿಷಯ ಹೇಳುವುದು ಸೂಕ್ತವೆನಿಸಲಿಲ್ಲ. ಹೇಳಿದ್ದರೂ ಅದನ್ನು ಸುಳ್ಳು ಎಂದು ಗಿರೀಶ್ ಸುಲಭವಾಗಿ ತೆಗೆದುಹಾಕಿ ಬಿಡುತ್ತಿದ್ದ. ಸಾರ್, ಇವನು ನನ್ನನ್ನು ಸಾಯಿಸಲು ಪ್ರಯತ್ನಿಸಿದ ಎನ್ನುವುದಕ್ಕೆ ಸಾಕ್ಷಿ ನನ್ನ ಬಳಿ ಇಲ್ಲ. ಆದರೆ ಇವನು ಹೇಳಿದ್ದು ಎಲ್ಲವೂ ಸುಳ್ಳು ಎಂದಳು ಕೀರ್ತಿ. ಸರ್, ನಾನು ಮೊದಲು ತುಂಬಾ ಹೆದರಿದ್ದೆ, ಅದಕ್ಕಾಗಿ ಸುಳ್ಳು ಹೇಳಿದೆ. ಈಗ ನನ್ನ ತಪ್ಪನ್ನ ನಾನು ಒಪ್ಪಿಕೊಳ್ಳುತ್ತಿದ್ದೇನೆ. ಅದಕ್ಕೆ ನೀವು ಶಿಕ್ಷೆ ಕೊಟ್ಟರೆ ನಾನು ಅನುಭವಿಸಲು ಸಿದ್ಧ. ಆದರೆ ಹೀಗೆ ಸಾಯಿಸಲು ಪ್ರಯತ್ನಿಸಿದೆ ಎಂಬ ಆರೋಪವನ್ನ ನಾನು ತೆಗೆದುಕೊಳ್ಳುವುದಿಲ್ಲ. ಇವನಿಗೆ ನಮ್ಮ ಬಳಿ ಅದರ ಕುರಿತು ಸಾಕ್ಷಿಗಳು ಇಲ್ಲ ಎಂದು ಗೊತ್ತಾಗಿದೆ. ಅದಕ್ಕೆ ಈಗ ನಿಂತಲ್ಲೇ ಪ್ಲಾನ್ ಮಾಡಿದ್ದಾನೆ. ಇವನನ್ನು ನಂಬಬೇಡಿ, ಸ್ಟೇಷನ್ಗೆ ಒಳಗೆ ಹಾಕಿ ಎಲ್ಲ ಸತ್ಯ ಹೊರಗಡೆ ಬರುತ್ತದೆ ಎಂದಳು ಕೀರ್ತಿ. ಸರ್, ನೀವೇ ಯೋಚಿಸಿ.
ಅದೇ ಸಮಯಕ್ಕೆ ಹರಿ ಅಲ್ಲಿಗೆ ಬರುವುದು ಎಂದರೆ ವಿಚಿತ್ರವಲ್ಲವೇ? ಈ 2 ದಿನ ಕೀರ್ತಿ ಅವನ ಮನೆಯಲ್ಲೇ ಇದ್ದಳು. ಅಲ್ಲದೆ ಈ ಸಾಕ್ಷಿಗಳನ್ನ ಹುಡುಕಲು ಹರಿ ಅವಳಿಗೆ ಸಹಾಯ ಮಾಡಿದ್ದಾನೆ. ಒಬ್ಬ ಸ್ನೇಹಿತ ಇಷ್ಟೆಲ್ಲ ಸಹಾಯ ಮಾಡುವುದು ಎಂದರೆ ನನಗೆ ಯಾಕೋ ಅನುಮಾನ. ನಿಜ ಹೇಳು ಹರಿ, ನೀನು ಮುಂಚೆ ಕೀರ್ತಿಯನ್ನ ಪ್ರೀತಿಸುತ್ತಿದ್ದೆ ತಾನೆ? ಸರ್, ನಿಜ, ನಾನು ಮುಂಚೆ ಕೀರ್ತಿಯನ್ನ ಪ್ರೀತಿಸುತ್ತಿದ್ದೆ. ಆದರೆ ಅವಳಿಗೆ ಮದುವೆ ಗೊತ್ತಾದ ದಿನದಿಂದ ನಾನು ಅವಳನ್ನ ಮರೆತೆ ಎಂದ ಹರಿ. ನೋಡಿದಿರ ಸರ್, ನಾನು ಮೋಸಗಾರ ಎಂಬ ವಿಷಯ ಹರಿಗೆ ಹೋಗಿ ಕೀರ್ತಿ ಹೇಳುತ್ತಾ ಹರಿ ಅದೇ ಒಳ್ಳೆಯ ಸಮಯವೆಂದು ಅವಳನ್ನ ಪಟಾಯಿಸಿರುತ್ತಾನೆ. ಇವಳು ಅದೇ ಒಳ್ಳೆಯದೆಂದು ಯೋಚಿಸಿರುತ್ತಾಳೆ. ಅದಕ್ಕೆ ನನಗೆ ಡಿವೋರ್ಸ್ ಕೇಳುತ್ತಿದ್ದಾಳು. ನಾನು ಯಾವಾಗ ನಿರಾಕರಿಸಿದೆನೋ ಇಬ್ಬರು ಸೇರಿ ಈ ರೀತಿ ನಾಟಕ ಮಾಡಿದ್ದಾರೆ. ಎಷ್ಟೊಂದು ಸುಳ್ಳು ಹೇಳುತ್ತೀಯ ಗಿರೀಶ್ ಎಂದು ಕೀರ್ತಿ ಅವನ ಕೆನ್ನೆಗೆ ಬಾರಿಸಲು ಹೋದಳು. ಅವಳನ್ನ ತಡೆದ ರಮೇಶ್. ಕೀರ್ತಿ, ಇದು ಸ್ಟೇಷನ್. ಸತ್ಯ ಏನು ಎಂದು ನನಗೆ ಗೊತ್ತಿಲ್ಲ. ನಾವು ಸರಿಯಾಗಿ ತನಿಖೆ ನಡೆಸುತ್ತೇವೆ. ಗಿರೀಶ್ ನಿಮ್ಗೆ ಮೋಸ ಮಾಡಿದರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳುತ್ತೇವೆ. ಆದರೆ ಈಗ ಅವನು ನಿಮಗೆ ಸಾಯಿಸಿದ್ದರ ಬಗ್ಗೆ ಸಾಕ್ಷಿಗಳು ಇರದ ಕಾರಣ ನಾವು ಅದರ ಕುರಿತು ಏನು ಮಾಡಲು ಬರುವುದಿಲ್ಲ. ನಾವು ಸರಿಯಾಗಿ ಪತ್ತೆ ಹಚ್ಚಿದ ನಂತರ ಏನು ಮಾಡಬೇಕೆಂದು ನಿರ್ಧರಿಸುತ್ತೇವೆ ಎಂದಳು ರಮೇಶ್. ಆದರೆ ಸರ್, ಅವನು ಸುಳ್ಳು ಹೇಳುತ್ತಿದ್ದಾನೆ. ಕೀರ್ತಿ, ಸಾಕ್ಷಿಗಳು ಇಲ್ಲದೆ ನಾವು ಏನು ಮಾಡಲು ಬರುವುದಿಲ್ಲ. ಅಂದರೆ ನಾವು ಗಿರೀಶ್ ಹೇಳಿದ್ದನ್ನ ಕೇಳುತ್ತಿದ್ದೇವೆ ಎಂದಲ್ಲ. ನಾವು ಅದರ ಬಗ್ಗೆಯೂ ತನಿಖೆ ನಡೆಸುತ್ತೇವೆ. ಯಾರದ್ದು ತಪ್ಪು ಅವರಿಗೆ ಶಿಕ್ಷೆ ಆಗೇ ಆಗುತ್ತದೆ. ಗಿರೀಶ್ ಕೀರ್ತಿಯ ಕಡೆ ನೋಡಿ ತಾನೇ ಗೆದ್ದವರಂತೆ ಕಿರುನಗೆ ಬೀರಿದ. ಕೀರ್ತಿಗೆ ಸಿಟ್ಟು ಬಂತು. ಆದರೆ ಅವಳಿಂದ ಏನೂ ಮಾಡಲು ಆಗಲಿಲ್ಲ. ಗಿರೀಶ್ ಕೀರ್ತಿಗೆ ಮೋಸ ಮಾಡಿ ಮದುವೆ ಆಗಿದ್ದರಿಂದ ಮೂವರನ್ನ ಜೈಲಿಗೆ ಹಾಕಲಾಯಿತು. ಇಂತಹ ಸಣ್ಣ ವಿಷಯದಿಂದ ಬೇಗನೆ ಹೊರಗೆ ಬರಬಹುದು ಎಂದು ಗಿರೀಶ್ಗೆ ಗೊತ್ತಿತ್ತು. ಅದಕ್ಕೆ ಅವನು ಒಪ್ಪಿಕೊಂಡ. ಆದರೆ ಸಾವಿನಂತಹ ಕೇಸಲ್ಲಿ ಸಿಕ್ಕಿಬಿದ್ದರೆ ಹೊರಗೆ ಬರುವುದು ಕಷ್ಟವೆಂದು ಅವನು ಅರಿತಿದ್ದ. ಅದಕ್ಕೆ ಈ ರೀತಿ ಯೋಚಿಸಿ ನಾಟಕ ಮಾಡಿದ್ದ. ಚಿಕ್ಕಪ್ಪ ಚಿಕ್ಕಮ್ಮ ನನ್ನನ್ನು ನಂಬಿ, ಈ ಕ್ರೂರಿ ಒಳ್ಳೆಯವನಲ್ಲ ಎಂದು ಅತ್ತಳು ಕೀರ್ತಿ. ನಾವು ನಿನ್ನನ್ನು ನಂಬುತ್ತೇವೆ ಕೀರ್ತಿ ಎಂದು ಸಾಂತ್ವನಿಸಿದರು ವಿನಯ ಪ್ರಸಾದರು ಮತ್ತು ವೀಣಾ. ಕೀರ್ತಿಯನ್ನ ಮನೆಗೆ ಕರೆದುಕೊಂಡು ಹೋದರು ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ. ಕೀರ್ತಿ, ನೀನು ಇಷ್ಟೆಲ್ಲ ಕಷ್ಟಪಟ್ಟೆ, ಒಂದು ಬಾರಿ ನಮ್ಗೆ ಬಂದು ಹೇಳಬಹುದಿತ್ತು ತಾನೆ ಎಂದರು ರಾಯರು. ನಿಮಗೆ ಯಾಕೆ ಹಿಂಸಿಸುವುದು ಎಂದು ಸುಮ್ಮನಿದ್ದೆ ಚಿಕ್ಕಪ್ಪ. ಇದರಲ್ಲಿ ಹಿಂಸೆ ಎಲ್ಲಿಂದ ಬಂತು ಕೀರ್ತಿ? ಅದೇ ನೀನು ಮಾಡಿದ್ದ ದೊಡ್ಡ ತಪ್ಪು. ಕೀರ್ತಿ ಏನೂ ಉತ್ತರಿಸಲಿಲ್ಲ. ಕೀರ್ತಿಯನ್ನ ಕಂಡು ರಾಹುಲ್ ಮತ್ತು ಸುಚಿತ್ರ ತುಂಬಾ ಖುಷಿಪಟ್ಟರು. ಅಕ್ಕ, ನೀನು ನದಿಯಲ್ಲಿ ಬಿದ್ದಿದ್ದೆ ತಾನೆ, ನಾವೆಲ್ಲ ನೀನು ಸತ್ತು ಹೋದೆ ಎಂದು ಅಂದುಕೊಂಡಿದ್ದೆವು ಎಂದ ರಾಹುಲ್. ಗೊತ್ತು ಕಣೋ, ಹರಿ ನನ್ನನ್ನ ಕಾಪಾಡಿದೆ ಎಂದು ಸುಮ್ಮನಾದಳು. ರಾಹುಲ್, ಅಕ್ಕನಿಗೆ ಡಿಸ್ಟರ್ಬ್ ಮಾಡ್ಬೇಡ ಎಂದಳು ವೀಣಾ. ಕೀರ್ತಿ ಹಾಗೆ ತನ್ನ ರೂಮ್ಗೆ ಹೋದಳು. ಅವಳಿಗೆ ಗಿರೀಶ್ ತಪ್ಪಿಸಿಕೊಂಡ ಬಗ್ಗೆ ಚಿಂತೆಗಿಂತ ತನ್ನ ಮತ್ತು ಹರಿಯ ಮಧ್ಯೆ ಸಂಬಂಧ ಕಲ್ಪಿಸಿದ್ದು ತುಂಬಾ ನೋವನ್ನ ಉಂಟು ಮಾಡಿತ್ತು. ತನಗೆ ಸಹಾಯ ಮಾಡುವ ಉದ್ದೇಶದಲ್ಲಿ ಹರಿ ಅವನ ಹೆಸರನ್ನ ಹಾಳು ಮಾಡಿಕೊಂಡಿದ್ದು ಅವಳಿಗೆ ಬೇಜಾರು ಮಾಡಿತ್ತು. ಸುಶೀಲಾ, ಸುಚಿತ್ರ ಮತ್ತು ರಾಹುಲ್ಗೆ ಸ್ಟೇಷನ್ ನಲ್ಲಿ ನಡೆದ ಎಲ್ಲ ಘಟನೆಗಳು ತಿಳಿಸಿದಳು. ಅದನ್ನು ಕೇಳಿ ಅಕ್ಕ ತಮ್ಮರಿಗೆ ತುಂಬಾ ಕೋಪ ಬಂತು. ಅವನಿಗೆ ಆ ಪೊಲೀಸರು ಹಾಗೆ ಬಿಡಬಾರದಿತ್ತು, ಛೇ ಎಂದು ಇಬ್ಬರು ತಮ್ಮ ಅಸಮಾಧಾನವನ್ನ ತೋರಿದರು. ಸ್ವಲ್ಪ ಹೊತ್ತಿನಲ್ಲಿ ವಿನಯ ಪ್ರಸಾದರ ಮನೆಗೆ ಚೇತನ ಮತ್ತು ಹರಿ ಬಂದರು. ಅಲ್ಲಿ ರಾಹುಲ್ ಆಟ ಆಡುತ್ತಿದ್ದ. ಸುಚಿತ್ರ ಪುಸ್ತಕ ಓದುತ್ತಾ ಕುಳಿತಿದ್ದಳು. ವೀಣಾ ಕೀರ್ತಿಯನ್ನ ಹೊರಗೆ ಕರೆದಳು. ಹರಿ, ನನ್ನನ್ನ ಕ್ಷಮಿಸಿಬಿಡು. ನನ್ನಿಂದ ನೀನು ಇಂದು ಏನೇನೋ ಕೇಳಬೇಕಾಯ್ತು ಎಂದಳು ಕೀರ್ತಿ. ಅಯ್ಯೋ, ನಾಯಿ ಬೊಗಳಿದರೆ ಸ್ವರ್ಗಲೋಕ ಹಾಳಾಗುತ್ತದೆ. ನಾನು ಅದರ ಬಗ್ಗೆ ಚಿಂತಿಸಿಯೇ ಇಲ್ಲ. ನೀನು ಅದರ ಬಗ್ಗೆ ಯೋಚಿಸುವುದನ್ನ ಬಿಟ್ಟು ಬಿಡು ಎಂದ ಹರಿ. ಸರಿಯಾಗಿ ಹೇಳಿದೆಯಪ್ಪ, ನಾವು ಆಗಲಿನಿಂದ ಅದನ್ನೇ ಇಡುತ್ತಿದ್ದೇವೆ. ಆದರೆ ಅವಳು ಕೇಳುತ್ತಾನೆ ಇಲ್ಲ ಎಂದಳು ವೀಣಾ. ನಾವು ಇದರ ಬಗ್ಗೆ ಮಾತನಾಡುವುದರ ಬದಲು ಆ ಪಾಪಿಯ ವಿರುದ್ಧ ಬೇಕಾಗಿರುವ ಸಾಕ್ಷಿಗಳನ್ನ ಹೇಗೆ ಹುಡುಕುವುದು ಎಂದು ಆಲೋಚಿಸುವುದು ಮುಖ್ಯವಾಗಿದೆ ಎಂದಳು ಚೇತನ. ಅಷ್ಟರಲ್ಲಿ ವಿನಯ ಪ್ರಸಾದರು ಅಲ್ಲಿಗೆ ಬಂದರು. ಸಾಕ್ಷಿ ಇಲ್ಲ, ಹೇಗೆ ಹುಡುಕುವುದು ಎಂದಳು ಕೀರ್ತಿ. ಚೇತನ, ಒಂದಲ್ಲ ಒಂದು ಸಾಕ್ಷಿ ಇದ್ದೇ ಇರುತ್ತದೆ, ನಾವು ಹುಡುಕಬೇಕು ಅಷ್ಟೇ. ವಿನಯ ಪ್ರಸಾದರು, ಈ ಘಟನೆ ನಡೆದಾಗ ಆ ಬ್ರಿಡ್ಜ್ ಮೇಲೆ ಯಾರಾದ್ರೂ ಇದ್ದಾರಾ? ಕೀರ್ತಿ, ಆ ಹೊತ್ತಲ್ಲಿ ಬ್ರಿಡ್ಜ್ ಮೇಲೆ ಯಾರೂ ಇರಲಿಲ್ಲ. ಅದಕ್ಕೆ ತಾನೇ ಗಿರೀಶ್ ಈ ಪ್ಲಾನ್ ಮಾಡಿದ್ದು. ಸುಚಿತ್ರ, ಅಕ್ಕ ನೀನು ದೊಡ್ಡದಾಗಿ ಬೊಬ್ಬೆ ಹಾಕಬೇಕಿತ್ತು. ಅಕ್ಕ ಪಕ್ಕದಲ್ಲಿ ಇದ್ದ ಜನ ನಿನ್ನ ಬೊಬ್ಬೆ ಕೇಳಿಯಾದ್ರೂ ಬರುತ್ತಿದ್ದರು. ಕೀರ್ತಿ, ನಿಜ, ಆದರೆ ನನಗೆ ಅಷ್ಟು ಸಮಯ ಸಿಗಲೇ ಇಲ್ಲ. ಅವನು ಒಮ್ಮೆಲೆ ನೂಕಿಬಿಟ್ಟ. ಹರಿ, ನೀನು ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಮಾಡ್ಬೇಕಿತ್ತು. ಕೀರ್ತಿ, ಹೇಗೆ ಹರಿ? ಅವನು ಹಿಂದಿನಿಂದ ಬಂದು ನನ್ನ ಕೈಗಳನ್ನ ಕಟ್ಟಿದ. ಆಗ ನಾನು ಹೇಗೆ ರೆಕಾರ್ಡಿಂಗ್ ಮಾಡಬೇಕಿತ್ತು? ಚೇತನ, ನೀನು ಈಗ ರೆಕಾರ್ಡಿಂಗ್ ಮಾಡಬಹುದು ಕೀರ್ತಿ, ಅಂದರೆ ನನಗೆ ಅರ್ಥವಾಗಲಿಲ್ಲ. ಚೇತನ, ಕೀರ್ತಿ, ನಮ್ಮ ಬಳಿ ಸಾಕ್ಷಿಗಳು ಇಲ್ಲ, ಹಾಗಾಗಿ ನಾವೇ ಖುದ್ದಾಗಿ ಈ ಸಾಕ್ಷಿಯನ್ನ ಮಾಡ್ಬೇಕು. ಹರಿ, ಅಂದರೆ ನಾವು ಸುಳ್ಳು ಸಾಕ್ಷಿಯನ್ನ ಮಾಡ್ಬೇಕು ಎಂದೇ. ಚೇತನ, ಅಲ್ಲ, ನನ್ನ ಮಾತಿನ ಅರ್ಥ ಅದಾಗಿರಲಿಲ್ಲ. ವೀಣಾ, ಹಾಗಾದ್ರೆ ನಿನ್ನ ಪ್ಲಾನ್ ಏನು? ಚೇತನ, ನೀನು ಒಬ್ಬಳೇ ಹೋಗಿ ಗಿರೀಶ್ ನನ್ನ ಭೇಟಿ ಆಗ್ಬೇಕು. ಅಲ್ಲಿ ನೀನು ಒಬ್ಬಳೇ ಇದ್ದೀಯ ಎಂದು ಅವನಿಗೆ ಮನವರಿಕೆ ಮಾಡಿಸಬೇಕು.
ಹೇಗಾದ್ರೂ ಮಾಡಿ ಅವನು ನಿನ್ನ ಬಳಿ ಪುನಃ ಸತ್ಯ ಹೇಳುವಂತೆ ಮಾಡ್ಬೇಕು. ಆಗ ನೀನು ಎಲ್ಲಾ ರೆಕಾರ್ಡಿಂಗ್ ಮಾಡಿದರೆ ಅದು ಒಂದು ಸಾಕ್ಷಿಯಾಗುತ್ತದೆ. ಅರಿ, ಪ್ಲಾನ್ ಸೂಪರ್ ಆಗಿದೆ ಕೀರ್ತಿ. ಅವನು ಯಾಕೆ ಮತ್ತೊಮ್ಮೆ ಅದನ್ನ ಪುನಃ ಹೇಳುತ್ತಾನೆ. ಚೇತನ, ನೀನು ಅವನ ಮುಂದೆ ಅಳುವ ನಾಟಕ ಮಾಡು. ಹೇಗಾದ್ರೂ ಮಾಡಿ ಹಿಂದೆ ನಡೆದದನ್ನ ಮರುಕಳಿಸಲು ನೀನು ಶುರು ಮಾಡು. ಹಾಗೆ ಅವನು ಅದರ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ. ಆಗ ರೆಕಾರ್ಡಿಂಗ್ ಮಾಡು. ಕೀರ್ತಿ, ಆದರೆ ಚೇತನ, ಇದು ನೀನು ಅಂದುಕೊಂಡಷ್ಟು ಸುಲಭವಿಲ್ಲ. ಅವನು ತುಂಬಾ ಚಾಲು. ಅವನಿಗೆ ಸ್ವಲ್ಪವೂ ಶಂಕೆ ಬಂದರೆ ಅಷ್ಟೇ. ಚೇತನ, ಈ ಸಲ ಮತ್ತೆ ನಿನ್ನನ್ನ ಸಾಯಿಸಲು ಪ್ರಯತ್ನ ಮಾಡಲಾರ. ನಮ್ಮ ಬಳಿ ಇದು ಒಂದೇ ದಾರಿ ಇರುವುದು. ಮಾಡು ಇಲ್ಲವೇ ಮಡಿ. ಅರೆ, ನಾನು ಕೇಳಿದ ಪ್ರಕಾರ ಗಿರೀಶ್ ಲಾಯರ್ ಅವರ ಬಳಿ ಬೇಲಿಗಾಗಿ ಪ್ರಯತ್ನಿಸುತ್ತಿದ್ದಾನೆ. ನಾಳೆ ಅವರಿಗೆ ಬೇಲಿ ಸಿಗಬಹುದು. ನೀನು ನಾಳೆ ಅವನ ಬಳಿ ಹೋಗಿ ಈ ನಾಟಕವನ್ನ ಮಾಡಬೇಕು. ಕೀರ್ತಿ, ಸರಿ, ನಾನು ಹಾಗೆಯೇ ಮಾಡುತ್ತೇನೆ. ಮಾರನೇ ದಿನ ಗಿರೀಶ್ ಮತ್ತು ಅವನ ಮನೆಯವರಿಗೆ ಬೆಲ್ ಸಿಕ್ಕಿತು. ಅವರು ತಮ್ಮ ಮನೆಗೆ ಬಂದರು. ಗಿರೀಶ್ ಬಂದು ಫ್ರೆಶ್ ಆದ. ಕಾರ್ಖಾನೆಗೆ ಹೋಗಲು ಸಿದ್ಧನಾದ. ಇದೇನು ಮಗ, ಮೊದಲೇ ಊರಿನಲ್ಲಿ ನಮ್ಮ ಮರ್ಯಾದೆ ಹೋಗಿದೆ. ನೀನು ಈಗ್ಲೇ ಕಾರ್ಖಾನೆಗೆ ಯಾಕೆ ಹೋಗುತ್ತಿದ್ದೀಯೇ ಎಂದಳು ಸುಶೀಲ. ಜನ 4 ದಿನ ನಮ್ಮ ಬಗ್ಗೆ ಮಾತಾಡಿಕೊಳ್ಳುತ್ತಾರೆ. ಆಮೇಲೆ ಎಲ್ಲ ಒಂದೇ. ಈ ಕಾರ್ಖಾನೆ ನಮಗೆ ಬಂದ ವರದಾನ. ಇದನ್ನ ನಾವು ಕಾಪಾಡಿಕೊಳ್ಳಬೇಕು. ಈಗ ಅವಳ ಹಣವನ್ನ ಹಿಂತಿರುಗಿಸಬೇಕು. ಅದರ ಬಗ್ಗೆ ಏನಾದ್ರೂ ಯೋಚಿಸಿದ್ದೀಯಾ? ಅದರ ಬಗ್ಗೆ ಸ್ಟೇಷನ್ ಅಲ್ಲೇ ಯೋಚಿಸಿದ್ದೆ. ಯಾರಿಗೆ ಬ್ಲಾಕ್ ಮೇಲ್ ಮಾಡ್ಬೇಕು ಎಂದು ನನಗೆ ಸರಿಯಾಗಿ ತಿಳಿದಿದೆ. ಅಷ್ಟರಲ್ಲಿ ಅವನಿಗೆ ಯಾರದ್ದೋ ಫೋನ್ ಬಂತು. ಯಾರ ಬಗ್ಗೆ ಮಾತನಾಡುತ್ತಿದ್ದೇನೋ ಅವರದ್ದೇ ಫೋನ್ ಬಂತು ಎಂದು ಹೇಳಿ ರಿಸೀವ್ ಮಾಡಿದ. ಈಗ ನಿಮ್ಮ ಬಗ್ಗೆ ಮಾತಾಡುತ್ತಾ ಇದ್ದೆ. ಹೋ, ಓಕೆ ಓಕೆ, ಸರಿ ಸರಿ, ಗೊತ್ತಾಯ್ತು. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಈಗ ಪೊಲೀಸರಿಗೆ ನಾನು ಸುಳ್ಳು ಹೇಳಿ ಕೀರ್ತಿಯಿಂದ ವಸೂಲು ಮಾಡಿದ್ದ ಹಣದ ಬಗ್ಗೆ ತಿಳಿದಿದೆ. ಸೊ ನಾನು ಹಣವನ್ನ ಹಿಂತಿರುಗಿಸಬೇಕು. ಅದಕ್ಕೆ ನೀವು ಹಣವನ್ನ ನನಗೆ ಕೊಡಿ. ಅದನ್ನು ನಾನು ಅವಳಿಗೆ ಕೊಡುತ್ತೇನೆ. ಈ ಕಡೆಯಿಂದ ಯಾರು ಏನು ಮಾತನಾಡುತ್ತಿದ್ದರು ಎಂದು ಕೇಳುತ್ತಿರಲಿಲ್ಲ. ನಾನು ಕಾರ್ಖಾನೆಯನ್ನ ಮಾರಬೇಕೆ? ಅದು ಹೇಗೆ ತಾನೇ ಸಾಧ್ಯ? ಅಷ್ಟು ಸುಳ್ಳು ಹೇಳಿ ನಾಟಕ ಮಾಡಿ ತೆರೆದ ಕಾರ್ಖಾನೆ ಅದು. ಅದನ್ನು ನಾನು ಮಾರಲಾರೆ. ಸೊ ಅದನ್ನು ನೀವೇ ತಿರಿಸಿ. ಸಾರ್ ನೋಡಿ, ಕೀರ್ತಿ ವಿರುದ್ಧದ ಷಡ್ಯಂತ್ರದಲ್ಲಿ ರಚನೆಯಲ್ಲಿ ಕೇವಲ ನಾನು ಮಾತ್ರ ಭಾಗಿಯಾಗಿರಲಿಲ್ಲ. ನೀವು ನನ್ನಷ್ಟೇ ಪಾಲ್ಗೊಂಡಿದ್ದೀರಿ. ನಿಜ ಹೇಳಬೇಕೆಂದ್ರೆ ಎಲ್ಲ ಪ್ಲಾನ್ ನಿಮ್ಮದೇ ಆಗಿತ್ತು. ಅದನ್ನು ಜಾರಿಗೆ ತಂದದ್ದು ನಾನು ಅಷ್ಟೇ. ಸೊ ನೀವೇ ಈ ಹಣವನ್ನ ತೀರಿಸಿ. ಇಲ್ಲ ಅಂದರೆ ನಾನು ನಿಮ್ಮ ಹೆಸರನ್ನ ಪೊಲೀಸರಿಗೆ ಹೋಗಿ ತಿಳಿಸುತ್ತೇನೆ. ನನ್ನ ಹೆಸರೇನು ಹಾಳಾಗಿದೆ, ನಿಮ್ಮ ಹೆಸರು ಹಾಳಾಗಲಿ. ಬೇಡ ಅಂದರೆ ನೀವು ಈ ಹಣವನ್ನ ತೀರಿಸಿ ಅಷ್ಟೇ. ಇಲ್ಲ ಅಂದರೆ ನಿಮಗೆ ಗೊತ್ತು ನಾನು ಏನು ಮಾಡಬಲ್ಲೆ ಎಂದು ಹೇಳಿ ಕಾಲ್ ಇಟ್ಟ. ಅವನ ಮಾತುಗಳನ್ನ ಕೇಳಿ ಆ ವ್ಯಕ್ತಿ ಯಾರೆಂದು ತಿಳಿಯಿತು ದಂಪತಿಗೆ. ಸರಿ ಅಪ್ಪ ಅಮ್ಮ, ಹೋಗಿ ಬರುತ್ತೇನೆ. ಗಿರೀಶ್ ಕಾರ್ಖಾನೆ ಬಳಿ ಬಂದ. ಅಲ್ಲಿ ಕೀರ್ತಿ ಬಂದಿದ್ದಳು. ಮೊಬೈಲ್ ಅಲ್ಲಿ ರೆಕಾರ್ಡರ್ ಆನ್ ಇಟ್ಟಿದ್ದಳು. ಏನು ಕೀರ್ತಿ, ನೀನು ಇಲ್ಲಿ ಎಂದ ಗಿರೀಶ್. ಯಾಕೆ ಹೀಗೆ ನನ್ನ ಜೊತೆ ಆಟ ಮಾಡುತ್ತಿದ್ದೀಯಾ ಗಿರೀಶ್? ನನ್ನ ಮತ್ತು ಹರಿಯ ಮಧ್ಯೆ ಸಂಬಂಧ ಕಲ್ಪಿಸಿ ನಮ್ಮಿಬ್ಬರ ಮರ್ಯಾದೆ ತೆಗೆದು ಬಿಟ್ಟಿಯಲ್ಲ. ಛೇ, ನಿನಗೆ ನಾಚಿಕೆ ಇಲ್ಲವೇ ಎಂದು ಅತ್ತಾಳು. ನಾಚಿಕೆಗಿಂತ ದುಡ್ಡು ಮುಖ್ಯ ಕೀರ್ತಿ. ನಿನ್ನನ್ನು ಸಾಯಿಸಲು ಪ್ರಯತ್ನಿಸಿದ್ದು ಅದೇ ಕಾರಣಕ್ಕೆ ಎಂದು ಅವಳ ಹತ್ತಿರ ಬಂದ. ಅದನ್ನು ಕೇಳಿ ಕೀರ್ತಿಗೆ ಖುಷಿಯಾಯ್ತು. ಎಲ್ಲ ರೆಕಾರ್ಡಿಂಗ್ ಆಗುತ್ತಿದೆ ಎಂದು ಸಂತೋಷ ಪಟ್ಟಳು. ಆದರೆ ಅದನ್ನು ತೋರಿಸದೆ ಅಳುವನ್ನು ಮುಂದುವರಿಸಿದಳು. ಅವಳ ಹತ್ತಿರ ಬಂದು ಆ ಮೊಬೈಲ್ ಅನ್ನ ಕಸಿದುಕೊಂಡು ರೆಕಾರ್ಡಿಂಗ್ ಆಫ್ ಮಾಡಿ ಅದನ್ನು ಡಿಲೀಟ್ ಮಾಡಿದ. ಕೀರ್ತಿಗೆ ಶಾಕ್ ಆಯ್ತು. ಎಲ್ಲಾ ರೆಕಾರ್ಡಿಂಗ್ ಮಾಡಿ ಪೊಲೀಸರಿಗೆ ತೋರಿಸಿ ನನ್ನನ್ನ ಸಿಕ್ಕಿಸಿ ಹಾಕಲು ಪ್ರಯತ್ನಿಸಿದ್ದೀಯಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಾನು ತುಂಬಾ ಚಾಲಾಕಿ. ಇದೆಲ್ಲ ನನ್ನ ಹತ್ತಿರ ಇಟ್ಟುಕೊಳ್ಳಬೇಡ. ಸುಮ್ಮನೆ ಬಂದ ದಾರಿಯಲ್ಲೇ ಮನೆಗೆ ಹೋಗು. ಕೀರ್ತಿಗೆ ಅವನಿಗೆ ಇದೆಲ್ಲ ಹೇಗೆ ಗೊತ್ತಾಯ್ತು ಎಂದು ತಿಳಿಯಲಿಲ್ಲ. ಏನು ಯೋಚಿಸ್ತಾ ಇದ್ದೆ ಕೀರ್ತಿ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತಾನ? ಡೋಂಟ್ ವರಿ, ನೀನು ನಾಟಕ ಚೆನ್ನಾಗೇ ಮಾಡಿದ್ದೆ. ಆದ್ರೆ ನೀನು ರೆಕಾರ್ಡಿಂಗ್ ಮಾಡಲು ಇಲ್ಲಿಗೆ ಬಂದಿದ್ದೆ ಅಂತ ನನ್ಗೆ ಮುಂಚೆಯೇ ಗೊತ್ತಿತ್ತು. ಸೊ ನನ್ಗೆ ಫೂಲ್ ಮಾಡಲು ಕನಸಿನಲ್ಲಿ ಯೋಚಿಸಬೇಡ. ನಿನಗೆ ಹೀಗೆ ಗೊತ್ತಿತ್ತು, ಅದು ನಿನಗೆ ಬೇಡ. ಜಸ್ಟ್ ಗೋ. ಹೇಳು ಗಿರೀಶ್, ನಿನ್ಗೆ ಯಾರು ಹೇಳಿದರು? ನಾನು ನಿನಗೆ ಹೇಳಲ್ಲ. ಹೋಗು ಇಲ್ಲಿಂದ. ನನ್ಗೆ ತುಂಬಾ ಕೆಲಸ ಇದೆ. ತಗೋ ಈ ನಿನ್ನ ಫೋನ್. ಕೀರ್ತಿ ಎಷ್ಟೇ ಕೇಳಿಕೊಂಡರೂ ಅವನು ಹೇಳಲಿಲ್ಲ. ತುಂಬಾ ನಿರಾಶಲಾಗಿ ಮನೆ ಕಡೆ ನಡೆದಳು. ಕೀರ್ತಿ ತುಂಬಾ ದೊಡ್ಡ ಚಿಂತೆಯಲ್ಲಿ ಬಿದ್ದಳು. ಮನೆಯವರಿಗೆ ಹರಿಗೆ ಚೇತನಾಗಿ ನಡೆದ ವಿಷಯ ಹೇಳಿದಳು. ಎಲ್ಲ ಆಶ್ಚರ್ಯದಿಂದ ಬಿದ್ದರು. ಗಿರೀಶ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಮಾರನೇ ದಿನ ಬೆಳಿಗ್ಗೆ 10 ಗಂಟೆ ಸುಮಾರು ಯಾರೋ ಬಾಗಿಲು ಬಡಿದದ್ದನ್ನ ಕೇಳಿ ವೀಣಾ ಬಾಗಿಲು ತೆಗೆದಳು. ನೋಡಿದರೆ ಇನ್ಸ್ಪೆಕ್ಟರ್ ರಮೇಶ್ ಇತರ ಪೊಲೀಸರೊಂದಿಗೆ ಬಂದಿದ್ದರು. ಕೀರ್ತಿಯನ್ನ ಕರೆಯಿರಿ ಎಂದ ರಮೇಶ್. ಅಷ್ಟರಲ್ಲಿ ಕೀರ್ತಿ ಅಲ್ಲಿಗೆ ಬಂದಳು. ಏನಾಯ್ತು ಇನ್ಸ್ಪೆಕ್ಟರ್ ಎಂದು ಕೇಳಿದಳು ಕೀರ್ತಿ. ನೀವು ನಮ್ಮೊಂದಿಗೆ ಸ್ಟೇಷನ್ಗೆ ಬರ್ಬೇಕು. ಏನು? ಎಸ್. ಯಾಕೆ, ನಾನೇನು ಮಾಡಿದೆ? ನೀವು ನಿಮ್ಮ ಗಂಡ, ಅತ್ತೆ ಮತ್ತು ಮಾವನ ಮರ್ಡರ್ ಮಾಡಿದ್ದೀರಾ? ವಾಟ್? ಶಾಕ್ ಅಲ್ಲಿ ಕೇಳಿದಳು ಕೀರ್ತಿ. ನಿಮ್ಮ ಗಂಡ, ಅತ್ತೆ, ಮಾವನವರ ಡೆಡ್ ಬಾಡಿಗಳು ಅವರ ಮನೆಯಲ್ಲಿ ಬಿದ್ದಿದೆ. ಸೊ ನಮ್ಗೆ ನಿಮ್ಮ ಮೇಲೆ ಸಂಶಯವಿದೆ. ಸೊ ನೀವು ಬರ್ಬೇಕು. ಕೀರ್ತಿ ನೆಲದ ಮೇಲೆ ಕುಸಿದು ಬಿದ್ದಳು. ಚಿಕ್ಕಮ್ಮ, ಇದೆಲ್ಲ ಏನು ನಡೀತಾ ಇದೆ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ಕೀರ್ತಿ. ಅವಳು
ಅಳು ಕೇಳಿ ರಾಯರು, ಸುಚಿತ್ರ, ರಾಹುಲ್ ಓಡಿ ಬಂದರು. ವೀಣಾ ಕೀರ್ತಿಯನ್ನ ಸಮಾಧಾನಿಸಿದಳು. ನಾನು ಕೊಲೆ ಮಾಡಿಲ್ಲ ಸರ್. ಆ ಪಾಪಿಗಳನ್ನ ಜೈಲಿನಲ್ಲಿ ಹಾಕಲು ಪ್ರಯತ್ನ ಪಟ್ಟಿದ್ದೆ ಅಷ್ಟೇ. ಅದು ಯಾವಾಗ ಸಾಧ್ಯವಿಲ್ಲ ಎಂದು ತಿಳಿಯಿತು, ಆಗ ಅವರನ್ನ ಸಾಯಿಸಿದೆ ನೀನು. ಏನೇನೋ ಹೇಳಬೇಡಿ ಸರ್ ನೀವು ಎಂದರು ರಾಯರು. ಈಗ ಮಾತು ಸಾಕು, ಕೀರ್ತಿ ನಮ್ಮೊಂದಿಗೆ ಬನ್ನಿ ನೀವು ಎಂದು ಹೇಳಿ ಕೀರ್ತಿಯ ಕೈಗಳಿಗೆ ಬೇಡಿ ಹಾಕಿ ಜೀಪಿನಲ್ಲಿ ಕೂಳಿಸಿ ಸ್ಟೇಷನ್ಗೆ ಕರೆದುಕೊಂಡು ಹೋದರು ಪೊಲೀಸರು. ಕೀರ್ತಿಯನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಅಲ್ಲಿ ಅವಳ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಳಲಾಯಿತು. ಈ ವಿಷಯ ಕೇಳಿ ಅರೆ ಮತ್ತು ಚೇತನ ಸ್ಟೇಷನ್ಗೆ ಓಡೋಡಿ ಬಂದರು. ಕೀರ್ತಿ ಹತ್ತು ರೋಸಿ ಹೋಗಿದ್ದಳು. ಅರೆ ಮತ್ತು ಚೇತನ ಇನ್ಸ್ಪೆಕ್ಟರ್ ಬಳಿ ಬಂದು ಮಾತನಾಡಿದರು. ನೋಡಿ, ಆ ಶವಗಳ ಪಕ್ಕದಲ್ಲಿ ಒಂದು ಚಾಕು ಸಿಕ್ಕಿದೆ. ಅದರಲ್ಲಿ ನಮ್ಗೆ ಫಿಂಗರ್ ಪ್ರಿಂಟ್ ದೊರೆತಿದೆ. ಅದನ್ನ ಕೀರ್ತಿಯ ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಮಾಡಿ ನೋಡುತ್ತೇವೆ. ಸ್ವಲ್ಪ ಹೊತ್ತಿನಲ್ಲಿ ರಿಸಲ್ಟ್ ಬಂತು. ದುರಾದೃಷ್ಟವಶಾತ್ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗುತ್ತಿತ್ತು. ಕೀರ್ತಿಯನ್ನ ಜೈಲಿನ ಒಳಗಡೆ ಹಾಕಲಾಯಿತು. ಕೀರ್ತಿ ಸುಮ್ಮನೆ ಒಳಗಡೆ ಹೋದಳು. ಅವಳಿಗೆ ಸಾಕಾಗಿ ಹೋಗಿತ್ತು. ಅವಳ ಮುಖದಲ್ಲಿ ಅಳುವೂ ಇರಲಿಲ್ಲ, ನಗುವೂ ಇರಲಿಲ್ಲ. ಈ ರೀತಿ ಮುಖದ ಮೇಲೆ ಯಾವುದೇ ರೀತಿಯ ಭಾವನೆಗಳೇ ಇಲ್ಲದ ಕೀರ್ತಿಯನ್ನ ಯಾರೂ ಮುಂಚೆ ನೋಡಿರಲಿಲ್ಲ. ಕೀರ್ತಿಯ ಮನೆಯವರು ದುಃಖದಲ್ಲಿ ಮುಳುಗಿದ್ದರು. ಹರಿ ಮತ್ತು ಚೇತನ ಕೀರ್ತಿಯ ಬೇಲಿಗಾಗಿ ಲಾಯರ್ ಜೊತೆ ಓಡಾಡಿದರು. ಅಂತೂ ಇಂತೂ 2 ದಿನಗಳ ನಂತರ ಕೀರ್ತಿಗೆ ಬೇಲ್ ಸಿಕ್ಕಿತು. ಕೀರ್ತಿಯ ಮುಖದ ಮೇಲೆ ಯಾವುದೇ ಬದಲಾವಣೆಗಳು ಇರಲಿಲ್ಲ. ತುಂಬಾ ರೋಸಿ ಹೋಗಿದ್ದಳು. ಮನೆಗೆ ಬಂದ ಸ್ವಲ್ಪ ಹೊತ್ತಿನ ನಂತರ ಕೀರ್ತಿ ದೇವಸ್ಥಾನಕ್ಕೆ ಹೋದಳು. ಅಲ್ಲಿ ಯಾರೂ ಇರಲಿಲ್ಲ. ಅಮ್ಮ, ಯಾಕೆ ಎಲ್ಲ ಕಷ್ಟಗಳು ನನಗೆ? ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನನ್ನ ಕಳೆದುಕೊಂಡೆ. ನಂತರ ಒಬ್ಬ ಮೋಸಗಾರನನ್ನ ಮದುವೆಯಾದೆ. ಸಾಯುವ ಅಂಚಿನಲ್ಲಿ ಇದ್ದೆ. ಆಗ ನೀನು ನನಗೆ ಸಹಾಯ ಮಾಡಿದೆ. ಈಗ ಈ ಆರೋಪ ಯಾಕೆ ತಾಯಿ, ಯಾಕೆ? ನಾನು ಆಗ್ಲೇ ಸತ್ತು ಹೋಗಬೇಕಿತ್ತು ಎಂದು ಅನಿಸುತ್ತಿದೆ. ನಿನ್ನನ್ನು ಭಕ್ತಿಯಿಂದ ಪೂಜಿಸಿದ್ದಕ್ಕೆ ಸಿಕ್ಕಿದ್ದು ಇದೇ ಪ್ರತಿಫಲವೇ ಎಂದು ಗೋಡೆಗೆ ಹೋಗಿ ತನ್ನ ತಲೆ ಜಪ್ಪಿದಳು. ಹತ್ತು ನೆಲದ ಮೇಲೆ ಬಿದ್ದಳು. ದೇವಸ್ಥಾನದ ಗಂಟೆಗಳು ದೊಡ್ಡದಾಗಿ ಬಾರಿಸಿದವು. ಆಗ ತಾಯಿ ಪರಮೇಶ್ವರಿ ಪ್ರಸನ್ನಳಾದಳು. ಕೀರ್ತಿ, ಕಷ್ಟಗಳು ಎಲ್ಲರಿಗೂ ಬರುತ್ತವೆ. ಹಾಗೆಂದು ಅಳುತ್ತಾ ಕುಳಿತರೆ ಆಗದು. ಇಷ್ಟೊಂದು ಕಷ್ಟಗಳೇ ತಾಯಿ, ಒಂದರ ಹಿಂದೆ ಒಂದು. ಬೇಡ ತಾಯಿ, ಈ ಜನ್ಮವೇ ಬೇಡ ನನಗೆ. ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು. ನಿನಗೆ ನಾನು ಈ ಹೊಸ ಜನ್ಮವನ್ನ ನೀಡಿದ್ದು ನೀನು ನಿನ್ನ ಪಾಪಿಗಳ ವಿರುದ್ಧ ಹೋರಾಡು ಎಂದು. ಆದರೆ ನೀನು ಹೀಗೆ ಆತ್ಮವಿಶ್ವಾಸ ಕಳೆದುಕೊಂಡರೆ ಹೇಗೆ? ಆ ಪಾಪಿಗಳು ಸತ್ತರಲ್ಲ, ಮತ್ತೆ ಏನು ಹೋರಾಡುವುದು? ಬಾವುಗಳಾಗಿ ಚಿಂತಿಸಬೇಕಾದ ವಿಷಯದ ಬಗ್ಗೆ ನೀನು ಯೋಚಿಸುತ್ತಿಲ್ಲ. ಆ ಪಾಪಿಗಳನ್ನ ಯಾರು ಸಾಯಿಸಿದರು ಎಂದು ಪತ್ತೆ ಹಚ್ಚು. ಅದೇ ನಿನ್ನ ಕಷ್ಟಗಳಿಗೆ ಅಂತ್ಯ ಆಡುವುದು. ಕೀರ್ತಿಗೆ ಅದು ನಿಜವೆನಿಸಿತು. ಜೀವನದಲ್ಲಿ ಎಲ್ಲರನ್ನ ನೀನು ಅತಿಯಾಗಿ ನಂಬುತ್ತೀಯ. ಅದೇ ನಿನ್ನ ಕಷ್ಟಗಳಿಗೆ ಕಾರಣ. ನಿನ್ನ ಆಪ್ತರೇ ಇದೆಲ್ಲ ಮಾಡಿದ್ದಾರೆ. ಸರಿಯಾಗಿ ಯೋಚಿಸು, ಸತ್ಯ ನಿನಗೆ ಗೊತ್ತಾಗುವುದು. ಒಳ್ಳೆಯದಾಗಲಿ ನಿನಗೆ ಮಗು ಎಂದು ಹೇಳಿ ತಾಯಿ ಮರೆಯಾದಳು. ಅಷ್ಟರಲ್ಲಿ ನೆಲದ ಮೇಲೆ ಬಿದ್ದಿದ್ದ ಕೀರ್ತಿಗೆ ಎಚ್ಚರವಾಯಿತು. ತಾನು ಕಂಡದ್ದು ಕನಸು ಎಂದು ಅವಳಿಗೆ ಗೊತ್ತಾಯಿತು. ತಾಯಿ ಕನಸಲ್ಲಿ ಬಂದು ಬೋಧಿಸಿದ್ದಾಳೆ ಎಂದು ಅರಿತಳು. ಅವಳಿಗೆ ತಾಯಿಯ ಮಾತು ಕೇಳಿ ಕಸಿವಿಸಿಯಾಯಿತು. ಮನಸ್ಸಿನಲ್ಲಿ ಯೋಚಿಸಿದಳು, ನನ್ನ ಆಪ್ತರೇ ನನ್ನ ಬೆನ್ನಿಗೆ ಚೂರಿ ಹಾಕಿದರೆ. ಅಲ್ಲೇ ಕುಳಿತು ಇಂದು ನಡೆದದ್ದನ್ನ ಒಂದು ಬಿಡದೆ ಪುನಃ ನೆನೆಸಿಕೊಂಡಳು. ಆಗ ಅವಳಿಗೆ ಒಂದು ಪ್ರಶ್ನೆ ಕಾಡಿತು. ಏನೋ ಯೋಚಿಸಿ ಮನೆಗೆ ಬಂದಳು. ಮಧ್ಯಾಹ್ನ ಎಲ್ಲಾ ಊಟಕ್ಕೆ ಒಳಗೆ ಕುಳಿತಿದ್ದರು. ಅಲ್ಲಿಗೆ ಹರಿ ಮತ್ತು ಚೇತನ ಕೂಡ ಬಂದಿದ್ದರು. ಕೀರ್ತಿ ಬೇಗನೆ ಊಟ ಮುಗಿಸಿ ರೂಮ್ಗೆ ಹೋಗುವಳೆಂದು ಹೇಳಿದಳು. ಆದ್ರೆ ಹಾಲ್ಗೆ ಬಂದು ಚೇತನ ಮತ್ತು ಹರಿಯ ಮೊಬೈಲ್ ಚೆಕ್ ಮಾಡಿದಳು. ಅವರ ಪಾಸ್ವರ್ಡ್ ಅವಳಿಗೆ ಗೊತ್ತಿತ್ತು, ಆದ್ರೆ ಅದರಲ್ಲಿ ಅವಳಿಗೆ ಏನೂ ದೊರಕಲಿಲ್ಲ. ಹಾಗೆ ಅವಳು ಚಿಕ್ಕಪ್ಪ ಚಿಕ್ಕಮ್ಮನ ರೂಮ್ಗೆ ಹೋದಳು. ಅಲ್ಲಿಂದ ಅವರಿಬ್ಬರ ಮೊಬೈಲ್ ಚೆಕ್ ಮಾಡಿದಳು. ಅಲ್ಲಿ ಅವಳಿಗೊಂದು ಆಘಾತ ಕಾದಿತ್ತು. ತಕ್ಷಣ ಆ ಮೊಬೈಲ್ ತೆಗೆದುಕೊಂಡು ಯಾರಿಗೂ ಹೇಳದೆ ಸ್ಟೇಷನ್ಗೆ ಹೋದಳು. ಊಟ ಮುಗಿಸಿ ಎಲ್ಲ ಹಾಲ್ಗೆ ಬಂದರು. ಸುಚಿತ್ರ ಕೀರ್ತಿಯ ಕೋಣೆಯತ್ತ ನಡೆದಳು. ಅವಳು ಅಲ್ಲಿ ಇರದೇ ಇದ್ದಿದ್ದನ್ನ ಕಂಡು ಗಾಬರಿಗೊಂಡು ಹಾಲ್ ಕಡೆ ಓಡಿ ಬಂದಳು. ಅಪ್ಪ ಅಮ್ಮ, ಕೀರ್ತಿ ಅಕ್ಕ ಇಲ್ಲಿ ಇಲ್ಲ ಎಂದು ಕಿರುಚಿದಳು. ಎಲ್ಲ ಅವಳನ್ನ ಇಡೀ ಮನೆಯಲ್ಲಿ ಹುಡುಕಿದರು, ಆದರೆ ಅವಳು ಅಲ್ಲಿ ಎಲ್ಲೂ ಸಿಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಪೊಲೀಸರು ಮತ್ತು ಕೀರ್ತಿ ಮನೆಗೆ ಬಂದರು. ಅವರನ್ನ ಕಂಡು ಎಲ್ಲರೂ ಅಚ್ಚರಿಪಟ್ಟರು. ಅಕ್ಕ, ಎಲ್ಲಿ ಹೋಗಿದ್ದೆ ನೀನು ಎಂದಳು ಸುಚಿತ್ರ. ಅವಳು ಉತ್ತರಿಸಲಿಲ್ಲ. ಪೊಲೀಸರು ಒಟ್ಟಿಗೆ ನಿಂತಿದ್ದ ರಾಯರು ಮತ್ತು ವೀಣಾ ಸಮೀಪ ಬಂದರು. ಯು ಆರ್ ಅಂಡರ್ ಅರೆಸ್ಟ್ ವೀಣಾ ಎಂದು ಹೇಳಿದರು ಪೊಲೀಸರು. ಅಲ್ಲಿ ಇದ್ದವರಿಗೆ ಶಾಕ್ ಆಯ್ತು. ನಿಮ್ಮ ಮೊಬೈಲ್ ನಲ್ಲಿ ನಿಮ್ಮ ಎಲ್ಲಾ ಮೆಸೇಜ್ ನೋಡಿದ್ದೇವೆ. ನೀವು ನಿಮ್ಮ ತಮ್ಮ ಲಕ್ಷ್ಮಣ ಮತ್ತು ಅವನ ಹೆಂಡತಿ ಗಿರಿಜಾ ಜೊತೆ ಸೇರಿ ಕೀರ್ತಿ ವಿರುದ್ಧ ಷಡ್ಯಂತ್ರ ಮಾಡಿದ್ದೀರಿ ಎನ್ನುವುದು ನಮಗೆ ಗೊತ್ತಾಗಿದೆ. ಗಿರೀಶ್ನನ್ನ ಸಾಯಿಸಿದ್ದು ನಿಮ್ಮ ತಮ್ಮ ಲಕ್ಷ್ಮಣ ಇಂದ ರಮೇಶ್. ಇದು ಸುಳ್ಳು, ಏನೇನೋ ಹೇಳಬೇಡಿ ಎಂದಳು ವೀಣಾ ತಡವರಿಸುತ್ತಾ. ನಾನು ಹೇಳುತ್ತಿಲ್ಲ. ಸ್ವಲ್ಪ ಬಿಸಿ ಮಾಡಿದ ನಂತರ ನಿಮ್ಮ ತಮ್ಮ ಎಲ್ಲವನ್ನ ಒಪ್ಪಿಕೊಂಡಿದ್ದಾನೆ. ನಡೆಯಿರಿ ಸ್ಟೇಷನ್ಗೆ. ಎಲ್ಲರಿಗೂ ಶಾಕ್ ಆದರು. ರಾಯರು ತಟಸ್ಥರಾಗಿ ನಿಂತು ಬಿಟ್ಟಿದ್ದರು. ಕೀರ್ತಿಯ ಮುಖದಲ್ಲಿ ದುಃಖ, ಸಿಟ್ಟು, ಪಶ್ಚಾತ್ತಾಪ ಎಲ್ಲವೂ ತುಂಬಿತ್ತು.
ಸ್ಟೇಷನ್ ನಲ್ಲಿ ಲಕ್ಷ್ಮಣ ಮತ್ತು ಅವನ ಹೆಂಡತಿ ಗಿರಿಜಾ ಕುಳಿತುಕೊಂಡಿದ್ದರು. ಅವರ ಮುಖ ನಾಚಿಕೆಯಿಂದ ತುಂಬಿತ್ತು. ಹೀಗೆ ಎಲ್ಲ ಒಂದೊಂದಾಗಿ ಹೇಳಿ ಎಂದ ರಮೇಶ್. ವೀಣಾಗೆ ಮತ್ತೆ ಸತ್ಯ ಮುಚ್ಚಿಡಲು ಸಾಧ್ಯವಾಗಲಿಲ್ಲ. ನಿಜ, ಇದೆಲ್ಲ ನಮ್ಮದೇ ಷಡ್ಯಂತ್ರ. ಕೀರ್ತಿ ಅವಳ ಅಪ್ಪ ಅಮ್ಮ ಸತ್ತಾಗಲಿಂದ ನಮ್ಮ ಮನೆಯಲ್ಲೇ ಇದ್ದಳು. ಅವಳ ಹೆಸರಿನಲ್ಲಿ ತುಂಬಾ ಆಸ್ತಿ ಇತ್ತು. ನಾನು ರಾಯರಿಗೆ ಹೇಳಿದ್ದೆ, ಆ ಆಸ್ತಿಯಲ್ಲಿ ಸ್ವಲ್ಪ ತೆಗೆದುಕೊಂಡು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಒಳ್ಳೆಯ ಹಂತಕ್ಕೆ ತರೋಣ ಎಂದು. ಆದರೆ ಇವರು ಪ್ರತಿ ಸಲ ನಿರಾಕರಿಸಿ ಬಿಡುತ್ತಿದ್ದರು. ಇವರು ಒಬ್ಬ ರೈತರು, ನಮ್ಗೆ ಅಷ್ಟೊಂದು ಆದಾಯವಿರಲಿಲ್ಲ. ಅದಕ್ಕೆ ಸ್ವಲ್ಪ ಹಣ ತೆಗೆದುಕೊಂಡಿದ್ದರೆ ದೇಶವೇ ಮುಳುಗಿ ಹೋಗುತ್ತಿದ್ದೆ. ಪ್ರತಿ ಸಲ ಅದು ನನ್ನ ಅಣ್ಣನ ಹಣ ಎಂದು ಹೇಳಿ ತಿರಸ್ಕರಿಸಿ ಬಿಡುತ್ತಿದ್ದರು. ಕೀರ್ತಿ ಎಷ್ಟೋ ಸಲ ಹಣ ಕೊಡುತ್ತೇನೆ ಎಂದು ಹೇಳಿದ್ದರು, ಅದನ್ನು ನಿರಾಕರಿಸಿ ಬಿಡುತ್ತಿದ್ದರು. ಅದ್ರಲ್ಲೂ ಈ ಊರಿನ ಜನ ನಾವು ಆಸ್ತಿಗಾಗಿ ಅವಳನ್ನ ನೋಡಿಕೊಳ್ಳುತ್ತಿದ್ದೇವೆ ಎಂದು ಸುಳ್ಳು ವದಂತಿ ಹಬ್ಬಿಸಿದ್ದರು. ನಾವು ಕೀರ್ತಿಯನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಈ ಸುಳ್ಳು ವದಂತಿ ನಮ್ಮ ಬೆನ್ನು ಬಿಡುತ್ತಲೇ ಇರಲಿಲ್ಲ. ಊರಿನಲ್ಲಿ ಎಲ್ಲರೂ ಕೀರ್ತಿಯನ್ನ ಹೊಗಳುವವರೇ. ನನ್ನ ಮಗಳು ಪ್ರತಿಭಾವಂತೆ, ಆದರೆ ಅವಳ ಬಗ್ಗೆ ಯಾರೂ ಹೊಗಳುತ್ತಿರಲಿಲ್ಲ. ಇವೆಲ್ಲ ನನ್ನ ಒಳ್ಳೆಯ ಮನಸ್ಸನ್ನ ಕಿಡಿಸಿದವು. ನಾನು ಒಳಗೊಳಗೆ ಕೀರ್ತಿಯನ್ನ ದ್ವೇಷಿಸಲು ಆರಂಭಿಸಿದೆ. ನನಗೆ ನನ್ನ ಮಗಳು ಸುಚಿತ್ರಾಳಿಗೆ ಒಂದು ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಮಾಡಿಕೊಡಬೇಕು ಎಂದು ಮುಂಚಿನಿಂದಲೂ ಮನಸ್ಸಿತ್ತು. ಯಾಕಂದ್ರೆ ನಾನು ಪಟ್ಟ ಕಷ್ಟ ಅವಳು ಪಡಬಾರದು ಎನ್ನುವುದು ನನ್ನ ಉದ್ದೇಶವಾಗಿತ್ತು. ಆದರೆ ನಮ್ಮ ಬಳಿ ಅಷ್ಟೊಂದು ಹಣ ಎಲ್ಲಿದೆ? ಅದಕ್ಕೆ ಹೇಗಾದ್ರೂ ಮಾಡಿ ಕೀರ್ತಿಯ ಆಸ್ತಿಯನ್ನ ನನ್ನದಾಗಿ ಮಾಡಿಕೊಳ್ಳಲು ನಿರ್ಧರಿಸಿದೆ ಎಂದಳು ವೀಣಾ. ಆಗ ಲಕ್ಷ್ಮಣ, ಒಂದು ದಿನ ಅಕ್ಕ ಇದನ್ನು ನನ್ನ ಬಳಿ ಬಂದು ಹೇಳಿದಳು. ಅದಕ್ಕೆ ನಾನು ಈ ಪ್ಲಾನ್ ಮಾಡಿದೆ. ಗಿರೀಶ್ ನನ್ನ ಹೆಂಡತಿಗೆ ದೂರದ ಸಂಬಂಧಿ ಆಗಿದ್ದ. ಅವನು ಶುದ್ಧ ಪೋಲಿ ಮತ್ತು ಚಾಲಾಕಿ ಆಗಿದ್ದ ಎಂದು ನನಗೆ ತಿಳಿದಿತ್ತು. ಅವನು ನನಗೆ ಸಹಾಯ ಮಾಡುತ್ತಾನೆ ಎಂದು ನಾನು ಊಹಿಸಿದೆ. ನಾನು ಬಯಸಿದ ಹಾಗೆ ಅವನು ಒಪ್ಪಿಕೊಂಡ. ಹಾಗಾಗಿ ಕೀರ್ತಿಗೆ ಮತ್ತು ಅವನಿಗೆ ಮದುವೆ ಮಾಡಲು ಯೋಚಿಸಿದೆವು. ಅವನು ಕೀರ್ತಿಯ ಆಸ್ತಿಯನ್ನು ಗಬಳಿಸಿ ಅದರಲ್ಲಿ 25% ನಮ್ಗೆ ನೀಡಬೇಕು ಎಂದು ನಾವು ಮಾತುಕತೆ ನಡೆಸಿದೆವು. ಹಾಗೆ ನನ್ನ ಹೆಂಡತಿ ಸುಳ್ಳು ಹೇಳಿ ಸಂಬಂಧ ಮಾಡಿದಳು. ಆದರೆ ಈ ಮದುವೆಯಲ್ಲಿ ತುಂಬಾ ಅಡೆತಡೆಗಳು ಬಂದವು. ಕಾರ್ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆದಾಗ ಸುಶೀಲ್ ಈ ಸಂಬಂಧ ಬೇಡವೇ ಬೇಡ ಎಂದು ಹೇಳಿದಳು. ಆಗ ನಾನು ಗಿರಿಜಾ ಸೇರಿ ಹೇಗೋ ಅವಳಿಗೆ ಒಪ್ಪಿಸಿದೆವು. ಅಂತೂ ಇಂತೂ ಗಿರೀಶ್ ಕೀರ್ತಿಯನ್ನ ಪಟಾಯಿಸಿ ಮದುವೆಯಾದ. ಅವಳಿಂದ ಸುಳ್ಳು ಹೇಳಿ ಹಣವನ್ನ ಪಡೆಯುವಲ್ಲಿ ಯಶಸ್ವಿಯಾದ. ಅದರಲ್ಲಿ ಗಿರೀಶ್ 25% ನಮ್ಗೆ ಕೊಡುತ್ತಿದ್ದ ಮತ್ತು ತಾನು 75% ಇಟ್ಟುಕೊಳ್ಳುತ್ತಿದ್ದ. ಎಲ್ಲ ಸರಿಯಾಗಿಯೇ ನಡೆಯುತ್ತಿತ್ತು. ಆದರೆ ಕೀರ್ತಿಗೆ ಈ ವಿಷಯ ಹೇಗೋ ಗೊತ್ತಾಯ್ತು. ನಮ್ಮ ಬಳಿ ಬೇರೆ ಆಪ್ಷನ್ ಇರ್ಲಿಲ್ಲ. ಸೊ ಅವಳಿಗೆ ಅವನು ಸಾಯಿಸಲು ಪ್ರಯತ್ನಿಸಿದ. ಅವಳು ಹೇಗೋ ಬಚಾವಾಗಿ ಬಂದು ಸಾಕ್ಷಿಗಳನ್ನ ತಂದಳು ಎಂದ. ಸರಿ, ಆದರೆ ಗಿರೀಶ್ ಮತ್ತು ಅವನ ಮನೆಯವರನ್ನ ಕೊಂದದ್ದು ಯಾಕೆ ಎಂದ ರಮೇಶ್. ಈ ಕೀರ್ತಿ ಎಲ್ಲಾ ಸಾಕ್ಷಿಗಳ ಸಮೇತ ಬಂದು ಗಿರೀಶ್ ಅವಳಿಂದ ಮೋಸದಿಂದ ಹಣವನ್ನ ಪಡೆದ ಎಂದು ನಿರೂಪಿಸಿದಳು. ಅವನ ಬೇಲಿಗಾಗಿ ನಾನೇ ಸಹಾಯ ಮಾಡಿದ್ದು ಸರ್. ಜೈಲಿನಿಂದ ಹೊರಬಂದ ನಂತರ ಎಲ್ಲಾ ಹಣವನ್ನ ನಾವೇ ಅವಳಿಗೆ ನೀಡಬೇಕು, ಇಲ್ಲದಿದ್ದರೆ ಎಲ್ಲ ಸತ್ಯ ನಿಮಗೆ ಹೋಗಿ ಹೇಳುತ್ತೇನೆ ಎಂದು ಬ್ಲಾಕ್ ಮೇಲ್ ಮಾಡಿದ. ಸುಮಾರು 1 ಕೋಟಿ ಎಂದರೆ ಕಡಿಮೆಯೇ. ಅದರಲ್ಲೂ ನಮ್ಮ ಸತ್ಯ ಗೊತ್ತಾದ್ರೆ ಎಂಬ ಹೆದರಿಕೆ ಶುರುವಾಯ್ತು. ನಮ್ಮ ಬಳಿ ಬೇರೆ ಆಪ್ಷನ್ ಇರ್ಲಿಲ್ಲ. ಸೊ ಅವನನ್ನ ಮತ್ತು ಅವನ ಅಪ್ಪ ಅಮ್ಮನನ್ನ ಕೊಲ್ಲಲೇಬೇಕಾಯ್ತು. ಅವರು ರಾತ್ರಿ ಮನೆಯಲ್ಲಿ ಇದ್ದಾಗ ನಾನೇ ಹೋಗಿ ಅವರನ್ನ ಕೊಂದೆ. ಅಕ್ಕ ವೀಣಾಗೆ ಕೀರ್ತಿಯ ಫಿಂಗರ್ ಪ್ರಿಂಟ್ ಇರುವ ಚಾಕು ಕೊಡುವಂತೆ ಮೊದಲೇ ಹೇಳಿದ್ದೆ. ಆ ಚಾಕುವಿನ ಸಹಾಯದಿಂದ ಅವರನ್ನ ಸಾಯಿಸಿದೆ. ಮೊದಲೇ ಕೀರ್ತಿ ಮತ್ತು ಅವರ ಮಧ್ಯೆ ಕೇಸ್ ನಡೆಯುತ್ತಿದ್ದರಿಂದ ಸುಲಭವಾಗಿ ಕೀರ್ತಿಯ ಮೇಲೆ ಅನುಮಾನ ಹೋಗುತ್ತದೆ ಎನ್ನುವುದು ನಮ್ಮ ಪ್ಲಾನ್ ಆಗಿತ್ತು. ಎಂತ ಪ್ಲಾನ್ ಮಾಡಿದ್ದೀರಿ? ನಿಮ್ಮ ತಲೆಗೆ ಮೆಚ್ಚಲೇಬೇಕು ಎಂದ ರಮೇಶ್ ವ್ಯಂಗ್ಯವಾಗಿ. ಆಗ ಕೀರ್ತಿ ಮಾತನಾಡಿದಳು. ನಾನು ನನ್ನ ಜೊತೆ ಆದ ಎಲ್ಲ ಘಟನೆಗಳನ್ನ ನೆನಪಿಸಿಕೊಂಡೆ. ಆಗ ನನಗೆ ಒಳೆಯಿತು, ನನ್ನ ಸಂಬಂಧ ಮಾಡಿದ್ದು ಲಕ್ಷ್ಮಣ ಮಾವ ಮತ್ತು ಗಿರಿಜಾ ಅತ್ತೆ. ಅವರಿಗೆ ಹೇಗೆ ಗಿರೀಶ್ ಬಗೆಗಿನ ಸತ್ಯ ತಿಳಿಯಲಿಲ್ಲ ಎಂದು. ಗಿರೀಶ್ ಮನೆಯವರೇನು ಸತ್ಯವನ್ನ ಮುಚ್ಚಿಟ್ಟಿದ್ದರು ನಿಜ, ಆದರೆ ಸಂಬಂಧಿಕರೆಂದರೆ ಏನಾದ್ರೂ ಸುಳಿವು ಇದ್ದೇ ಇರುತ್ತದೆ ತಾನೆ. ಯೋಚಿಸಿದ ನಂತರ ನನಗೆ ಅನುಮಾನ ಬಂತು. ಹಾಗಾಗಿ ಹೋಗಿ ಎಲ್ಲರ ಮೊಬೈಲ್ ಚೆಕ್ ಮಾಡಿದೆ, ಏನಾದ್ರೂ ಸಿಗಬಹುದೇನೋ ಎಂದು. ಉಳಿದವರ ಮೊಬೈಲ್ ಅಲ್ಲಿ ಏನೂ ಸಿಗಲಿಲ್ಲ. ಆದರೆ ಚಿಕ್ಕಮ್ಮ, ನೀವು ಗಿರೀಶ್ಗೆ ತುಂಬಾ ಸಲ ಕಾಲ್ ಮಾಡಿದ್ದೀರಿ, ಅದೂನು ಅವನು ಜೈಲಿನಿಂದ ಹೊರಬಂದ ನಂತರ. ಆಗ ನನಗೆ ಸ್ವಲ್ಪ ಅನುಮಾನ ಬಂತು. ಅಲ್ಲಿ ನೀವು ಲಕ್ಷ್ಮಣ ಅಂಕಲ್ ಜೊತೆ ಮಾಡಿದ ಮೆಸೇಜ್ಗಳು ಇದ್ದವು. ಸೊ ನನಗೆ ಆಗ ಕನ್ಫರ್ಮ್ ಆಯ್ತು ಎಂದಳು ಕೀರ್ತಿ. ಅಂದರೆ ನೀನು ಗಿರೀಶ್ ಜೊತೆ ಮಾತನಾಡಲು ಹೋದಾಗ ಅವನಿಗೆ ನೀನು ರೆಕಾರ್ಡಿಂಗ್ ಮಾಡುತ್ತಿರುವ ವಿಷಯ ಮೊದಲೇ ಗೊತ್ತಿದ್ದಕ್ಕೆ ಕಾರಣ ವೀಣಾ ಆಂಟಿ ಎಂದಳು ಚೇತನ. ನಿಜ, ಅವನು ಎಲ್ಲಿ ಸತ್ಯವನ್ನೇ ಹೇಳಿಬಿಡುತ್ತಾನೋ ಎಂದು ಹೆದರಿ ಈ ವಿಷಯನ್ನ ಫೋನ್ ಮಾಡಿ ಹೇಳಿದ್ದೆ ಅವನಿಗೆ. ರಾಯರಿಗೆ ತುಂಬಾ ಸಿಟ್ಟು ಬಂತು. ಅವರು ಅಲ್ಲಿ ನಿಲ್ಲಲು ಇಲ್ಲ, ಹೊರಗಡೆ ಹೋದರು. ಚಿಕ್ಕಮ್ಮ, ನಾನು ನಿಮ್ಮನ್ನ ನನ್ನ ಅಮ್ಮನಂತೆ ಕಂಡಿದ್ದೆ. ಆದ್ರೆ ನೀವು ಇಷ್ಟು ದೊಡ್ಡ ದ್ರೋಹ ಮಾಡಿಬಿಟ್ಟಿರಿ. ನೀವು ಖುದ್ದಾಗಿ ಬಂದು ಹಣ ಕೇಳಿದ್ದರೆ ನಾನೇ ನಿಮಗೆ ಕೊಡುತ್ತಿದ್ದೆ. ಅದನ್ನು ಬಿಟ್ಟು ನೀವು ಯಾಕೆ ನನ್ನ ಜೀವನವನ್ನ ಹಾಳು ಮಾಡಲು ಪ್ರಯತ್ನಿಸಿದಿರಿ ಎಂದು ಹೇಳಿ ಅತ್ತಳು. ವೀಣಾ ಏನೂ ಮಾತನಾಡಲಿಲ್ಲ. ಹರಿ ಮತ್ತು ಚೇತನ ಇನ್ನೂ ಶಾಕ್ ಅಲ್ಲೇ ಇದ್ದರು. ಅವರು ವೀಣಾ ಹೀಗೆಲ್ಲ ಮಾಡುತ್ತಾಳೆ ಎಂದು ಊಹಿಸಿರಲಿಲ್ಲ.
ಸುಚಿತ್ರ ಮತ್ತು ರಾಹುಲ್ ಬಿಕ್ಕಿ ಬಿಕ್ಕಿ ಅತ್ತರು. ನಂತರ ಮೂವರನ್ನ ಜೈಲಿಗೆ ತಳ್ಳಲಾಯಿತು. ಕೀರ್ತಿ ಮನೆಗೆ ಬಂದು ತನ್ನ ತಮ್ಮ ತಂಗಿಯರಿಗೆ ಸಮಾಧಾನ ಮಾಡಿದಳು. ಚಿಕ್ಕಪ್ಪನಿಗೆ ಸಾಂತ್ವನ ಹೇಳಿದಳು. ಸ್ವಲ್ಪ ದಿನಗಳ ನಂತರ ತನ್ನ ಪಾಲಿನ ಆಸ್ತಿಯನ್ನ ಭಾಗ ಮಾಡಲು ಇಚ್ಛಿಸಿದಳು. ಯಾಕೆ ಆಸ್ತಿಯನ್ನ ಭಾಗ ಮಾಡುತ್ತಿದ್ದೀಯಾ ಕೀರ್ತಿ? ಎಲ್ಲ ನಡೆದದ್ದು ಈ ಆಸ್ತಿಗಾಗಿ. ಹಾಗಾಗಿ ಈ ಆಸ್ತಿ ನನಗೆ ಬೇಡವೇ ಬೇಡ. ಇದನ್ನು ನಾನು ಭಾಗ ಮಾಡುತ್ತಿದ್ದೇನೆ. 25% ಅನ್ನು ನಾನು ನನ್ನ ತಮ್ಮ ತಂಗಿಯರಿಗೆ ನೀಡುತ್ತೇನೆ. ನೀವಂತೂ ಸ್ವೀಕರಿಸುವುದಿಲ್ಲ ಎಂದು ನನಗೆ ಗೊತ್ತು. ಅದಕ್ಕೆ ನಾನು ನನ್ನ ತಂಗಿ ತಮ್ಮರ ಪಾಲಿಗೆ ಕೊಟ್ಟಿದ್ದೇನೆ. ಇನ್ನು 75ರ ಭಾಗವನ್ನ ತಾಯಿ ಪರಮೇಶ್ವರಿಯ ದೇವಸ್ಥಾನಕ್ಕೆ ನೀಡುತ್ತಿದ್ದೇನೆ. ಉಳಿದ 50% ಭಾಗವನ್ನ ದಾನ ಮಾಡುತ್ತಿದ್ದೇನೆ. ಇದು ನನ್ನ ಅಪ್ಪ ಅಮ್ಮನ ಆಸೆಯೂ ಆಗಿತ್ತು. ಅವರ ಇಚ್ಛೆಯಂತೆ ಅವರ ಹಣವನ್ನ ಯೋಗ್ಯ ರೀತಿಯಲ್ಲಿ ಬಳಸುತ್ತಿದ್ದೇನೆ ಎಂದಳು. ಒಳಗಡೆ ಹೋಗಿ ಬ್ಯಾಗ್ ತಂದಳು. ಎಲ್ಲಿಗೆ ಹೋಗುತ್ತಿರುವೆ ಕೀರ್ತಿ? ಎಲ್ಲಾದ್ರೂ ಸ್ವಲ್ಪ ದಿನ ದೂರ ಹೋಗೋಣ ಎಂದು. ಎಷ್ಟೆಲ್ಲ ನಡೆದು ಹೋಯಿತು ನನ್ನ ಜೀವನದಲ್ಲಿ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಎಂದು. ಅಕ್ಕ, ನಮ್ಮನ್ನು ಬಿಟ್ಟು ಹೋಗಬೇಡ ಎಂದರು ಸುಚಿತ್ರ ಮತ್ತು ರಾಹುಲ್. ನಾನು ಸ್ವಲ್ಪ ದಿನದಲ್ಲಿಯೇ ಹಿಂತಿರುಗುತ್ತೇನೆ. ನೀವು ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬರಬೇಕು ಎಂದು ಅವರನ್ನ ಆಲಂಗಿಸಿದಳು. ಚಿಕ್ಕಪ್ಪ, ನನ್ನನ್ನು ಸ್ವಂತ ಮಗಳಂತೆ ಕಂಡು ಪ್ರೀತಿಸಿದಿರಿ. ನಿಮ್ಮ ಪ್ರೀತಿಗೆ ಮತ್ತು ಸಹಕಾರಕ್ಕೆ ನಾನು ಸದಾ ಚಿರಋಣಿ ಎಂದು ರಾಯರ ಪಾದಗಳನ್ನ ಮುಟ್ಟಿ ನಮಸ್ಕರಿಸಿದಳು. ಹಾಗೆಯೇ ಅಲ್ಲಿಂದ ಹೊರಟಳು. ಅವಳ ಕಣ್ಣೀರು ಟಪಟಪನೆ ಕಣ್ಣಿಂದ ಸುರಿದು ಕೆಳಗೆ ಬೀಳುತ್ತಿತ್ತು. ಅಲ್ಲಿಂದ ತೆರಳಿ ದೇವಸ್ಥಾನಕ್ಕೆ ಹೋದಳು. ತಾಯಿ, ನೀನು ನನ್ನ ಕಷ್ಟ ಕಾಲದಲ್ಲಿ ಎಂದೂ ಕೈ ಬಿಡಲಿಲ್ಲ. ಪುನರ್ಜನ್ಮವನ್ನ ಕರುಣಿಸಿ ಸತ್ಯ ತಿಳಿಯುವಂತಹ ಭಾಗ್ಯವನ್ನ ಕರುಣಿಸಿದೆ. ನಾನು ಇಂದು ಇಲ್ಲಿಂದ ಹೊರಡುತ್ತಿದ್ದೇನೆ. ಇಲ್ಲಿ ಪುನಃ ಬರಬಾರದು ಎಂದು ನಿರ್ಧರಿಸಿದ್ದೇನೆ. ಬೇರೆ ಕಡೆ ಹೋಗಿ ಹೊಸ ಜೀವನ ಪ್ರಾರಂಭಿಸೋಣ ಎಂದು ಯೋಚಿಸಿದ್ದೇನೆ. ಈಗಾಗಲೇ ಚಿಕ್ಕಪ್ಪ, ರಾಹುಲ್ ಮತ್ತು ಸುಚಿತ್ರಳಿಗೆ ಸುಳ್ಳು ಹೇಳಿದ್ದೇನೆ. ನನಗೆ ಕ್ಷಮಿಸಿ ಬಿಡು. ನಾನು ಎಲ್ಲೇ ಇದ್ದರೂ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂದು ಭಕ್ತಿಯಿಂದ ನಮಸ್ಕರಿಸಿದಳು. ಅಲ್ಲೇ ಹೊರಗಡೆ ಹರಿ ಮತ್ತು ಚೇತನ ನಿಂತಿದ್ದರು. ಕೀರ್ತಿ, ಹೋಗಬೇಡ, ನಮ್ಮ ಜೊತೆ ಇರು ಎಂದರು ಚೇತನ ಮತ್ತು ಹರಿ. ನಾನು ಸ್ವಲ್ಪ ದಿನಗಳಲ್ಲೇ ಬರುತ್ತೇನೆ ಎಂದು ಸುಳ್ಳು ಹೇಳಿದಳು ಕೀರ್ತಿ. ತನ್ನ ಮಾತನ್ನ ಮುಂದುವರಿಸಿದಳು. ನೀವು ಮಾಡಿದ ಸಹಾಯ ಅಷ್ಟಿಷ್ಟಲ್ಲ, ಅದು ಅಪರಿಮಿತ. ನಿಮ್ಮ ಎಲ್ಲಾ ಸಹಕಾರಕ್ಕೂ ನಾನು ಸದಾ ಚಿರಋಣಿ. ನಿಮ್ಗೆ ಒಳ್ಳೆಯದಾಗಲಿ. ಒಬ್ಬ ಒಳ್ಳೆ ಪಾರ್ಟ್ನರ್ ಹುಡುಕಿ ಮದುವೆಯಾಗಿ ಎಂದು ಹಾರೈಸಿದಳು ಕೀರ್ತಿ. ಮೂವರು ನಕ್ಕರು. ಅಂತೂ ಇಂತೂ ಆ ಕೀರ್ತಿ ಶ್ರಮ ವ್ಯರ್ಥವಾಗಲಿಲ್ಲ. ನಾವು ನಮ್ಮ ಗುರಿ ತಲುಪಿಯೇ ಬಿಟ್ಟೆವು ಎಂದ ಹರಿ. ಕೀರ್ತಿ ಮುಗುಳ್ನಕ್ಕಳು. ಚೇತನ, ಯಾವ ಆ ಕೀರ್ತಿ ಎಂದಳು. ಯಾಕಂದ್ರೆ ಅವಳಿಗೆ ಅವರ ಮಾತಿನ ಒಳ ಅರ್ಥ ಆಗಲಿಲ್ಲ. ಅದನ್ನು ಕೀರ್ತಿ ಮತ್ತು ಹರಿ ಇಬ್ಬರು ನಿರ್ಲಕ್ಷಿಸಿದರು. ನೀನೇ ನಾನು ಎಂದು ಕೇಳಿ ಕೀರ್ತಿ ಕೈ ಬೀಸಿ ಹೋದಳು. ಸಾವಿರಾರು ಕಷ್ಟಗಳ ನಂತರ ಅಂತೂ ಇಂತೂ ಕೀರ್ತಿಗೆ ನ್ಯಾಯ ದೊರಕಿತು. ಯಾರನ್ನು ಅತಿಯಾಗಿ ನಂಬಬಾರದು ಎಂದು ಈ ಕಥೆಯು ಸೂಚಿಸುತ್ತೆ. ಈ ಕಥೆಯು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.